ನಮೋ ವೆಂಕಟೇಶಾಯ. ಲೆಟ್ಸ್ ಟಾಕ್ ಅಬೌಟ್ ದ ಲೆನ್ಸ್. ಲೆನ್ಸ್ ಬಗ್ಗೆ ಮಾತಾಡೋಮನ್ರಿ. ಸೊ ಕಮಿಂಗ್ ಟು ದ ಲೆನ್ಸ್. ಸೊ ಲೆನ್ಸ್ ಇದರೊಳಗೆ ಡಿಫೆಕ್ಟ್ ಆದ ಕ್ಯಾಟ್ರಾಕ್ಟ್ ಅಂದ್ರೆ ಏನು ಗೊತ್ತಾ? Cataract refers to any development in opacity, the opacification of lens that leads to the impaired vision or decrease the transparency of the vision, that is called as cataract. ಅದು ಪೂರ್ತಿ ವಿಷನ್ ಹೋಗಿಡ್ಬೋದು, ಅದರ ಟ್ರಾನ್ಸ್ಪರೆನ್ಸಿ ಕಮ್ಮಿ ಆಗೋದು. ಇದ್ರೊಳಗೆ ಕ್ಯಾಟ್ರಾಕ್ಟ್ ಅಂದ್ರೆ ಬರೀ ಒಂದೇ ಟೈಪ್ ಅಲ್ರಿ, ಜಾಸ್ತಿ ಅದ. ಒಂದು ಇಥಿಯಾಲಜಿಕಲ್ ಕ್ಲಾಸಿಫಿಕೇಶನ್ ಐತಿ, ಕಂಜೆನಟಲ್ ಕ್ಯಾಟ್ರಾಕ್ಟ್, ಹುಟ್ಟಿನಿಂದ ಬರುವಂಥ ಕ್ಯಾಟ್ರಾಕ್ಟ್. ಅಕ್ವೈರ್ಡ್ ಕ್ಯಾಟ್ರಾಕ್ಟ್ ಅದರೊಳಗೆ ಸೆನೈಲ್, ಕಾಂಪ್ಲಿಕೇಟೆಡ್, ಟ್ರೊಮ್ಯಾಟಿಕ್, ಏನಾರ ಹೊಡೆದ್ರೆ ಮೆಟಬಾಲಿಕ್ ಕ್ಯಾಟ್ರಾಕ್ಟ್, ಏನಾದ್ರೂ ಸೆಕೆಂಡರಿ ಇನ್ಫೆಕ್ಷನ್ ಆಗಿದ್ದು ಅಂತಂದ್ರೆ ಸೆಕೆಂಡರಿ ಕ್ಯಾಟ್ರಾಕ್ಟ್, ಇದು ಯುವೈಟಿಸ್, ಗ್ಲೋಕೋಮಾ, ರೆಟಿನೋಡ ಪಿಗ್ಮೆಂಟೋಸಾ, ಸ್ಟಿರಾಯ್ಡ್ ಇಂಡ್ಯೂಸ್ಡ್. ಸೊ ಇವೆಲ್ಲ ಕ್ಯಾಟ್ರಾಕ್ಟ್ ಬರ್ತವೆ. ಇದರೊಳಗೆ ಕ್ಯಾಪ್ಸುಲರ್ ಕ್ಯಾಟ್ರಾಕ್ಟ್, ಈ ಮಾರ್ಫಾಲಜಿಕಲ್ ಕ್ಲಾಸಿಫಿಕೇಶನ್, ಇದು ಇಥಿಯಾಲಜಿಕಲ್ ಕ್ಲಾಸಿಫಿಕೇಶನ್ ಐತಿ, ಮಾರ್ಫಾಲಜಿಕಲ್ ಕ್ಲಾಸಿಫಿಕೇಶನ್. ಮಾರ್ಫಾಲಜಿಕಲ್ ಕ್ಲಾಸಿಫಿಕೇಶನ್ದ ಐದು ಟೈಪ್ ಬರ್ತವೆ. ಯಾವ್ಯಾವು? ಕ್ಯಾಪ್ಸುಲರ್, ಆಂಟೀರಿಯರ್ ಕ್ಯಾಪ್ಸುಲ್, ಪೋಸ್ಟೀರಿಯರ್ ಕ್ಯಾಪ್ಸುಲ್. ಒಂದು ಲೆನ್ಸ್ ಇದೆ ಅಂದರೆ ಒಂದು ಆಂಟೀರಿಯರ್ ಇರ್ತೈತಿ, ಇದು ಪೋಸ್ಟೀರಿಯರ್ ಇರ್ತೈತಿ. ಆಂಟೀರಿಯರ್ ಕ್ಯಾಪ್ಸುಲ್, ಪೋಸ್ಟೀರಿಯರ್ ಕ್ಯಾಪ್ಸುಲ್. ಆಮೇಲೆ ಸಬ್ ಕ್ಯಾಪ್ಸುಲರ್ ಕ್ಯಾಟ್ರಾಕ್ಟ್, ಆಂಟೀರಿಯರ್ ಸಬ್ ಕ್ಯಾಪ್ಸುಲರ್, ಪೋಸ್ಟೀರಿಯರ್ ಸಬ್ ಕ್ಯಾಪ್ಸುಲರ್. ಕಾರ್ಟಿಕಲ್ ಕ್ಯಾಟ್ರಾಕ್ಟ್ ಅಂತ ಹಿಂಗಿರ್ತೈತೆ ಅಲ್ರಿ, ಇದು ಕಾರ್ಟಿಕಲ್ ಕ್ಯಾಟ್ರಾಕ್ಟ್ ಇರ್ತೈತಿ. ಓಕೆ, ನ್ಯೂಕ್ಲಿಯರ್ ಕ್ಯಾಟ್ರಾಕ್ಟ್ ಅಂದ್ರೆ ನಡಕ್ ನ್ಯೂಕ್ಲಿಯರ್ ಇರ್ತೈತೆ ಅಲ್ಲ, ಹಿಂಗೆ ಆಗ್ಬಿಡ್ತೈತಿ. ಓಕೆ, ಪೋಲಾರ್ ಕ್ಯಾಟ್ರಾಕ್ಟ್ ಅಂದ್ರೆ ಕಾರ್ನರ್, ಇಲ್ಲಿ ಪೋಲಾರ್ ಕ್ಯಾಟ್ರಾಕ್ಟ್, ಪೋಸ್ಟೀರಿಯರ್ ಪೋಲಾರ್, ಆಂಟೀರಿಯರ್ ಪೋಲಾರ್, ಆ ಟೈಪ್ ಕ್ಯಾಟ್ರಾಕ್ಟ್ ಆಗ್ಬಿಡ್ತೈತಿ. ಫಸ್ಟ್ ನಾವೇನು ನೋಡ್ತೀವಿ? ಸಿನಾಲ್ ಕ್ಯಾಟ್ರಾಕ್ಟ್. ಸಿನಾಲ್ ಅಂದರೆ ಏಜ್ ರಿಲೇಟೆಡ್. ಏಜ್ ಆಗ್ತಾ ಏನಾಕತ್ತೆ, ಏಜ್ ಆಗ್ತಾ ಒಪಾಸಿಫಿಕೇಶನ್ ಜಾಸ್ತಿ ಆಗ್ಬಿಡ್ತೈತಿ. ಯಾವಾಗ 50 years ಆಫ್ ಏಜ್ ಏನು ಹೋಗತ್ತಲ್ಲ, ಏಜ್ ಆಫ್ 50 years ಡ್ಯೂ ಟು ದ ಡಿಜನರೇಟೆಡ್ ಚೇಂಜಸ್ ಇನ್ ದ ಲೆನ್ಸ್ ಪ್ರೋಟೀನ್. ಈಗ ಲೆನ್ಸ್ ಪ್ರೋಟೀನ್ ಡಿಕ್ರೀಸ್ ಆಗ್ತಾ ಹೋಗ್ತಾವೆ. ಓಕೆ, ಐಗ್ರೋಸ್ಕೋಪಿಕ್ ನೇಚರ್ ಹೋಗ್ತೈತಿ. ಓಕೆ, ಐಗ್ರೋಸ್ಕೋಪಿಕ್ ನೇಚರ್ ಜಾಸ್ತಿ ಆದ್ರೆ ಅಂದ್ರೆ ಬರ್ತಾ ಬರ್ತೈತಿ, ಐಗ್ರೋಸ್ಕೋಪಿಕ್ ನೇಚರ್ ಬರ್ತೈತಿ. ಲೆನ್ಸ್ನಾಗಿರೋ ಕ್ರಿಸ್ಟಲಾಯ್ಡ್ಸ್ ಎಲ್ಲ ಕಮ್ಮಿ ಆಕಿ ಅಂತ ಹೋಗ್ತಾವು. ಅವಾಗ ಬರೋದೇ ಈ ಸಿನಾಲ್ ಕ್ಯಾಟ್ರಾಕ್ಟ್ ಅಂತಲೇ ಹೇಳ್ಬೋದು. ಅಂದರೆ ಏಜ್ ಹೋಗ್ತಾ ಏನಕತ್ತಿ, ಈ ಪ್ರೋಟೀನ್ ಗೀಟೇನೆಲ್ಲ ಓಕೆ ಅಂತ. ಸೊ ಐಗ್ರೋಸ್ಕೋಪಿಕ್ ನೇಚರ್ ಆಗಿ ಅವಾಗ ಬ್ಲರಿಂಗ್ ಆಫ್ ವಿಷನ್ನು ಇವು ಸ್ಟಾರ್ಟ್ ಆಗ್ತಾವೆ, ಒಪಾಸಿಫಿಕೇಷನ್ನು, ಟ್ರಾನ್ಸ್ಪರೆನ್ಸಿ ಕಮ್ಮಿ ಆಗೋದು. ಸೊ ಇವೆಲ್ಲ. ಸೊ ರಿಸ್ಕ್ ಫ್ಯಾಕ್ಟ್ರಿ ಅಂದರೆ ಈಗ ಏಜ್ 50 years ಆಫ್ ಏಜ್ ಗ್ರೇಟರ್ ದನ್ ಮೇಲ್ಗೆ ಜಾಸ್ತಿ ಆಕತ್ತೆ, ಫೀಮೇಲ್ಕಿನ ಅದಕ್ಕೂ ಗೊತ್ತೆ. ಬೇರೆ ಗಂಡ್ಮಕ್ಳು ಇರ್ತಿಲ್ಲ ಎಲ್ಲದ್ರಾಗ. ಹೆರಿಡೇಟ್ರಿ, ಫೀಮೇಲ್ ಹಿಸ್ಟ್ರಿ, ಯು ವಿ ಏನಾದರೂ ಜಾಸ್ತಿ ಬಿಡ್ಸ್ಕೊಂಡ್ರೆ, ಡೈಲಿ ವಿಟಮಿನ್ ತಗೊಳ್ಳಿಲ್ಲ ಅಂದ್ರೆ, ಸ್ಮೋಕಿಂಗ್ ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ಇನ್ಸಿಡೆನ್ಸ್ ಇನ್ ಯಂಗರ್ ಪೀಪಲ್. ಮೆಡಿಕೋಸ್ ಇದು ಏನು ಸ್ಮೋಕಿಂಗ್ ಗೀಕಿಂಗ್ ಏನಿರ್ತೈತಲ್ಲ ಅದರೊಳಗೆ ಜಾಸ್ತಿ ಇದರೊಳಗೆ. ಓಕೆ, ಯಂಗರ್ ಪಾಪ್ಯುಲೇಷನ್ ಒಳಗೆ. ಅದು ಮಾರ್ಫಾಲಜಿಕಲ್ ಕ್ಲಾಸಿಫಿಕೇಶನ್ ಒಳಗೆ ಕಾರ್ಟಿಕಲ್ಲು, ನ್ಯೂಕ್ಲಿಯರ್, ಪೋಸ್ಟೀರಿಯರ್ ಸಬ್ ಕ್ಯಾಪ್ಸುಲರ್ ಕ್ಯಾಟ್ರಾಕ್ಟ್, ಆಂಟೀರಿಯರ್ ಕ್ಯಾಟ್ರಾಕ್ಟ್. ಸ್ಟೇಜಸ್ ಆಫ್ ದಿ ಮೆಚುರೇಷನ್, ಅದು ಸ್ಟೇಜಸ್ ಆಫ್ ಮೆಚುರೇಷನ್ ಅಂದ್ರೆ 5 ಬರ್ತವೆ. ಇದು 3 ಮೆಚುರ್. ಓಕೆ, ಸ್ಟೇಜಸ್ ಆಫ್ ಮೆಚುರೇಷನ್ ಒಳಗೆ ಒಂದು ಸ್ಟೇಜಸ್ ಆಫ್ ಲ್ಯಾಮೆಲಾರ್ ಸಪರೇಷನ್, ಫಾರ್ಮೇಷನ್ ಆಫ್ ದಿ ವಾಟರ್ ಕ್ಲಫ್ಟ್ ಇನ್ ದ ಕಾರ್ಟೆಕ್ಸ್ and lead to the separation of the cortical fibers and reversible process and earliest changes. And incipient, okay, ಇದರೊಳಗೆ ಕ್ಯಾರೆಕ್ಟರೈಸ್ಡ್ ಬೈ ದ ವೆಡ್ ಶೇಪ್ಡ್ ಕ್ಯೂನಿಫಾರ್ಮ್. ಇದು ಕ್ಯೂನಿಫಾರ್ಮ್ ಅಂತಾರೆ, ಇದನ್ನು ನೋಡಕ್ಕಿರೋದು ಕ್ಯುಪೋಲಿಫಾರ್ಮ್ ಅಂತ ಕರೀತಾರೆ. ಸೊ ಇದು ಒಂದು ಲ್ಯಾಮೆಲಾರ್ ಸಪ್ರೇಷನ್, ಆಂಟೀರಿಯರ್ ಲ್ಯಾಮೆಲ್ಲಾ, ಪೋಸ್ಟೀರಿಯರ್ ಲ್ಯಾಮೆಲ್ಲಾ ಸಪ್ರೇಟ್ ಆಗ್ಬಿಡ್ತೈತಿ. ವಾಟರ್ ಜಾಸ್ತಿ ಆಗಿ ಐಗ್ರೋಸ್ಕೋಪಿಕ್ ಆಗಿ. ಸೊ ಆಮೇಲೆ ವೆಡ್ ಶೇಪ್ಡ್ ಬರ್ತೈತಿ. ಇಮ್ಮೆಚೂರ್ ಕ್ಯಾಪ್ಟರ್, ಒಪಾಸಿಫಿಕೇಶನ್ ಪ್ರೋಗ್ರೆಸಸ್ ಫರ್ದರ್, ಲೆನ್ಸ್ ಬಿಕೇಮ್ ಗ್ರೇಶ್ ವೈಟ್ ಬಟ್ ಕ್ಲಿಯರ್ ಕಾರ್ಟೆಕ್ಸ್ ಸ್ಟಿಲ್ ಪ್ರೆಸೆಂಟ್ ಅಂಡ್ ಐರಿಶ್ ಶಾಡೋ ವಿಸಿಬಲ್. ಇದರೊಳಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಐರಿಶ್ ಶಾಡೋ. ಇದು ಇಂಟರ್ಮಿಸೆಂಟ್ ಕ್ಯಾಟ್ರಾಕ್ಟ್ ಅಂತ ಕರಿತೀವಿ ನಾವು. ಫಸ್ಟ್ ಅಂತೂ ಲ್ಯಾಮೆಲಾರ್, ಇನ್ಸಿಪಿಯಂಟ್, ಆಮೇಲೆ ಇಂಟರ್ಮಿಸೆಂಟ್ ಸ್ಟೇಜ್ ಅಂತ ಬರ್ತೈತಿ. ಇದ್ರು ಇಂಟರ್ಮಿಸೆಂಟ್ ಕ್ಯಾಟ್ರಾಕ್ಟ್. ಲೆನ್ಸ್ ಬಿಕೇಮ್ ಸ್ವಾಲನ್ ಡ್ಯೂ ಟು ದ ಕಂಟಿನ್ಯೂಸ್ ಹೈಡ್ರೇಷನ್ ಜಾಸ್ತಿ ಐಗ್ರೋಸ್ಕೋಪಿಕ್ ಆಗಿ ಬಿಡ್ತೈತಿ ಇದ್ರೊಳಗೆ. ಓಕೆ, ಇದಾದ್ಮೇಲೆ ಮೆಚ್ಯೂರ್ ಸಿನಾಲ್ ಕ್ಯಾಟ್ರಾಕ್ಟ್. ಒಪಾಸಿಫಿಕೇಶನ್ ಬಿಕೇಮ್ಸ್ ಕಂಪ್ಲೀಟ್. ಓಕೆ, ಪರ್ಲಿ ವೈಟ್ ಇನ್ ಕಲರ್. ಅದರೊಳಗೆ ಗ್ರೇಶ್ ವೈಟ್, ಇದ್ರೊಳಗೆ ಪರ್ಲಿ ವೈಟ್. ಓಕೆ, ಇದ್ರೊಳಗೆ ಅಂಡ್ ಇದ್ರೊಳಗೆ ಶಾಡೋ ಅಬ್ಸೆಂಟ್ ಇರ್ತೈತಿ. ಇದ್ರೊಳಗೆ ರೈಪ್ ಕ್ಯಾಟ್ರಾಕ್ಟ್, ರೈಪ್ ಕ್ಯಾಟ್ರಾಕ್ಟ್ ಇದೆ ಮೇನ್ ಮೇಜರ್ ಕ್ಯಾಟ್ರಾಕ್ಟ್. ಅಂದ್ರೆ ಕಣ್ಣು ಸೀದಾ ಕ್ಯಾಟ್ರಾಕ್ಟ್ ಬಂದಂತ ಕಾರಣ ಹಿಂಗೆ ಮೆಚೂರ್ ಇದು ಸಿನಾಲ್ ಕ್ಯಾಟ್ರಾಕ್ಟ್ ಅಂತೇಳಿ. ಅದಾದ್ಮೇಲೆ ಇದು ನೆಕ್ಸ್ಟ್ ಏನು ಬರ್ತದೆ ಬೈ, ಇದು ಯಾವುದು ಹೈಪರ್ ಮೆಚೂರ್ ಕ್ಯಾಟ್ರಾಕ್ಟ್ ಬರ್ತದೆ. ಹೈಪರ್ ಮೆಚೂರ್ ಕ್ಯಾಟ್ರಾಕ್ಟ್ ಏನಾಗ್ತದೆ ಅಂದ್ರೆ ಮೆಚೂರ್ ಕ್ಯಾಟ್ರಾಕ್ಟ್ ಇಸ್ ನಾಟ್ ಟ್ರೀಟೆಡ್ ಕಂಪ್ಲೀಟ್ಲಿ, ಡಿಸ್ಇಂಟಿಗ್ರೇಟೆಡ್ ಇಂಟು. ಈಗ ಮೆಚೂರ್ ಕ್ಯಾಟ್ರಾಕ್ಟ್ ಬಂದಿರೋದು ಹಂಗೆ ಕೈ ಬಿಟ್ಬಿಟ್ಟಿರ್ತಾರೆ. ಅವಾಗ ಏನಾಕತ್ತೆ ಅಂದ್ರೆ ಸ್ಕ್ಲಿರೇಟಿಕ್ಗೆ ಮಾರ್ನಾಗ್ನಿನ್ ಸ್ಟೇಜ್ ಬರ್ತದೆ. ಮಾರ್ಗ್ಯಾಗ್ನಿನ್ ಸ್ಟೇಜಾಗ ಹೋಲ್ ಕ್ಯಾಟ್ರಾಕ್ಟ್ ಲಿಕ್ವಿಫೈಸ್ ಅಂಡ್ ಲೆನ್ಸ್ ಕನ್ವರ್ಟ್ ಇಂಟು ಬ್ಯಾಗ್ ಇಂಟು ಮಿಲ್ಕಿ ಫ್ಲೂಯಿಡ್. ಇದೆಲ್ಲ ಲಿಕ್ವಿಡ್ ಕ್ಯಾಟ್ರಾಕ್ಟ್ ಆಗತ್ತೆ, ಲೆನ್ಸ್ ಮಾತ್ರ ಸೆಟಲ್ ಡೌನ್ ಆಗ್ಬಿಡ್ತೈತಿ. ಆಯ್ತಾ? ಅದಾದ್ಮೇಲೆ ಸ್ಕ್ಲಿರೋಟಿಕ್ ಹೈಪರ್ ಮೆಚುರಲ್ ಸಿನಾಲ್ ಕ್ಯಾಟ್ರಾಕ್ಟ್ದಾಗ ಕಾರ್ಟಿಕ್ಸ್ ಬೀಮ್ ಏನಿರ್ತೈತಲ್ಲ ಅದು ಡಿಸ್ಇಂಟಿಗ್ರೇಟ್ ಆಗಿ ಲೆನ್ಸ್ ಶ್ರಂಕ್ ಆಗ್ಬಿಡ್ತೈತಿ. ಸೊ ಆಂಟೀರಿಯರ್ ಬಿಕಮ್ಸ್ ಡೀಪ್, ಆಂಟೀರಿಯರ್ ಚೇಂಬರ್ ಡೀಪ್ ಆಗ್ಬಿಡ್ತೈತೆ ಅವಾಗ. ಓಕೆ, ಅದಾದ್ಮೇಲೆ ಇಲ್ಲಿ ಮಾರ್ಗ್ಯಾಗ್ನಿನ್ ಕ್ಯಾಟ್ರಾಕ್ಟ್ದಾಗ ಲೆನ್ಸೇ ಕೆಳಗೆ ಬಿದ್ಬಿಡ್ತೈತೆ ಒಳಗಿರೋ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯರ್ ಕ್ಯಾಟ್ರಾಕ್ಟ್ ಅಂದ್ರೆ ಅಪಾಸಿಫಿಕೇಶನ್ ಇನ್ವಾಲ್ವ್ಸ್ ಇನ್ ಓನ್ಲಿ ನ್ಯೂಕ್ಲಿಯಸ್ ಆಫ್ ದಿ ಲೆನ್ಸ್.
ಲೆನ್ಸ್, ಓಕೆ, ಡ್ಯೂ ಟು ದ ಏಜಿಂಗ್. ಅದಾಯ್ತು ಆ ಪಾತ್ ಇದ್ರೊಳಗೇನು ಬೇಸ್ಡ್ ಆನ್ ದ ಅಕರೆನ್ಸ್ ಆಫ್ ದ ನ್ಯೂಕ್ಲಿಯಸ್. ಕ್ಯಾಟ್ರಾಕ್ಟಾ ಬ್ರೂಸಿನಸ್ ಬ್ರೌನ್ ಇರ್ತೈತಿ, ನೈಗ್ರಾ ಬ್ಲ್ಯಾಕ್ ಇರ್ತೈತಿ, ರುಬ್ರಾ ರೆಡ್ ಇರ್ತೈತಿ. ಕ್ಲಿನಿಕಲ್ ಫೀಚರ್ ಅಂದ್ರೆ ಲಾಸ್ ಆಫ್ ವಿಷನ್, ಡೇ ಟೈಮ್ದಾಗಂತ ಜಾಸ್ತಿ ಲಾಸ್ ಆಫ್ ವಿಷನ್ ಆಗ್ಬಿಡ್ತೈತಿ, ಓಕೆ. ಅದಾದ್ಮೇಲೆ ಸೆಕೆಂಡ್ ಸೈಡ್ ಫಿನಾಮಿನ್ ಇದೇನದು ಗೊತ್ತಾ, ಇನ್ನು ನ್ಯೂಕ್ಲಿಯರ್ ಈ ಸೆಕೆಂಡ್ ಸೈಡ್ ಫಿನಾಮಿನ ಕೇಳ್ತಾರ, ಇದೇನದು ನ್ಯೂಕ್ಲಿಯರ್ ಕ್ಯಾಟ್ರಾಕ್ಟ್ ಹೋಗ್ತೈತಿ. ಇಲ್ಲಿ ನ್ಯೂಕ್ಲಿಯರ್ ಕ್ಯಾಟ್ರಾಕ್ಟ್ ಬಿತ್ತ, ಇಲ್ಲಿ ನ್ಯೂಕ್ಲಿಯರ್ ಸೆಟಲ್ ಹೈಪರ್ಮೆಚರ್ ಮಾರ್ಗಿಂಗ್ ಸ್ಟೇಜ್ ಬಂತಲ್ಲ, ಇಲ್ಲಿ ನ್ಯೂಕ್ಲಿಯರ್ ಕ್ಯಾಟ್ರಾಕ್ಟ್ ಲೆನ್ಸ್ ಬಿಕಮ್ಸ್ ಕ್ಲಿರೋಸ್ಡ್ ಅಂಡ್ ಡೆನ್ಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎರರ್ ಜಾಸ್ತಿ ಆಗತ್ತೆ, ಎರರ್ ಜಾಸ್ತಿ, ಐ ಬಿಕಮ್ಸ್ ಮೋರ್ ಮಯೋಪಿಕ್, ನಿಯರ್ ಸೈಟ್ ಅಂಡ್ ಇಂಪ್ರೂವ್ಸ್ ದ ವಿಷನ್ ಅಂತ ಪೊಟೆನ್ಷಿಯಲ್ ವಿತ್ ವಿತ್ ಹೈಪರ್ಮೆಟ್ರ್. ಅಂದರೆ ಅವ ಜಾಸ್ತಿ ಆಕತಿ. ನ್ಯೂಕ್ಲಿಯರ್ ಕ್ಯಾಟ್ರಾಕ್ಟ್ ಆದ್ಮೇಲೆ ಲೆನ್ಸ್ ಬಿಕಮ್ಸ್ ಕ್ಲಿರೋಸ್ಡ್ ಅಂಡ್ ಡೆನ್ಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆಕತ್ತೆ, ಆಮೇಲೆ ಮಯೋಪಿಕ್ ಜಾಸ್ತಿ ಆಕತ್ತೆ, ಅದು ಇಂಪೇರ್ಡ್ ವಿಷನ್ ಪೊಟೆಂಟ್ ಇದಾಕತ್ತೆ, ಆಯ್ತು. ಅದಾದ್ಮೇಲೆ ಕ್ಲಿನಿಕಲ್ ಫೀಚರ್ ಬರ್ತದೆ ಗ್ಲೇರ್ ಅಂದ್ರೆ ಇಂಟಾಲರೆನ್ಸ್ ಟು ದ ಬ್ರೈಟ್ ಲೈಟ್. ಬ್ರೈಟ್ ಲೈಟ್ ಬಂತಂದ್ರೆ ಕೈ ಹಿಡಿದು ಬಿಡ್ತೀವಿ, ಏನಾದ್ರು ಫುಲ್ ಏನಾದ್ರು ಬ್ರೈಟ್ ಲೈಟ್ ಬಂತಂದ್ರೆ. ಆಮೇಲೆ ಕಲರ್ಡ್ ಹ್ಯಾಲೋಸ್ ಅರೌಂಡ್ ದ ಲೈಟ್, ಕಲರ್ಡ್ ಹ್ಯಾಲೋಸ್ ಅಂದ್ರೆ ಜಾಸ್ತಿ ವಾಟರ್ ಇದು. ಸೊ ಇನ್ಸಿಪಿಯಂಟ್ ಸ್ಟೇಜ್, ಫಸ್ಟ್ ಲ್ಯಾಮ್ಯುಲರ್ ಸಪ್ರೇಷನ್, ಇನ್ಸಿಪಿಯಂಟ್ ಸ್ಟೇಜ್, ಇಂಟುಮಿಷನ್ ಸ್ಟೇಜ್. ಅದಾದ್ಮೇಲೆ ಏನು ಬರ್ತದೆ ಬೈ ಇಂಟುಮಿಷನ್ ಸ್ಟೇಜ್ ಆದ್ಮೇಲೆ ಅದೇ ಇಮ್ಯಾಚೂರ್ ಕ್ಯಾಟ್ರಾಕ್ಟ್, ಅದೇ ಇನ್ಸಿಪಿಯಂಟ್ ಇಮ್ಯಾಚೂರ್ ಕ್ಯಾಟ್ರಾಕ್ಟ್, ಮೆಚೂರ್ ಕ್ಯಾಟ್ರಾಕ್ಟ್, ಹೈಪರ್ ಮೆಚೂರ್ ಸ್ಕ್ಲಿನಲ್ ಕ್ಯಾಟ್ರಾಕ್ಟ್. ಸಿನಲ್ ಕ್ಯಾಟ್ರಾಕ್ಟ್ ಹೈಪರ್ ಮೆಚೂರ್ ಎರಡು ಬರ್ತಾವೆ, ಮಾರ್ಗ್ಯಾಗ್ನಿ ಸ್ಟೇಜ್, ಸ್ಕ್ಲೆರೋಟಿಕ್ ಸ್ಟೇಜ್. ಮಾರ್ಗ್ಯಾಗ್ನಿ ಸ್ಟೇಜ್ ಏನು ಬರ್ತೈತಿ, ಮೇಲೆ ಲಿಕ್ವಿಫಿಕೇಶನ್ ಕ್ಯಾಟ್ರಾಕ್ಟ್ ಆಗತಿ, ಕೆಳಗೆ ನ್ಯೂಕ್ಲಿಯರ್ ಸೆಟಲ್ ಡೌನ್ ಆಕತಿ. ಸ್ಕ್ಲೆರೋಟಿಕ್ ದೇ ಏನಾಕತಿ, ಶ್ರಂಕ್ ಆಗ್ಬಿಡ್ತೈತಿ, ವೈಡ್ ಓಪನ್, ಆಂಟೀರಿಯರ್ ಚೇಂಬರ್ ದೊಡ್ಡದಾಗ್ಬಿಡ್ತೈತಿ, ಅದೇ ಅಷ್ಟೇ. ಅದಾದ್ಮೇಲೆ ಕಲರ್ಡ್ ಹ್ಯಾಲೋಸ್ ಆನ್ ದ ಲೈಟ್ ಡ್ಯೂ ಟು ದ ರೆಗ್ಯುಲರ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಒಂದು ಪೂರ್ ಕಲರ್ ಡಿಸ್ಕ್ರಿಮಿನೇಷನ್, ಪೂರ್ ಕಲರ್, ಬ್ಲಾಕ್ ಸ್ಪಾಟ್ ಇನ್ಫ್ರಾಕ್ಟ್, ಓಕೆ. ಅದಾದ್ಮೇಲೆ ಬ್ಲರ್ಡ್ ಇಮೇಜ್ ಆಗತ್ತೆ, ಡಿಟೋರೇಷನ್ ಆಫ್ ವಿಷನ್. ಕಾರ್ಟಿಕಲ್ ಕ್ಯಾಟ್ರಾಕ್ಟ್ ಅಂದ್ರೆ ಲಾಸ್ ಆಫ್ ವಿಷನ್ ಎಟ್ ದ ನೈಟ್ ಜಾಸ್ತಿ ಇರ್ತೈತಿ, ನ್ಯೂಕ್ಲಿಯರ್ ಅಂದ್ರೆ ಡೇ ಜಾಸ್ತಿ ಇರ್ತೈತಿ. ಸೆಕೆಂಡ್ ಲೈಟ್ ಫಿನಾಮಿನ ಬರ್ತದೆ. ಸೆಕೆಂಡ್ ಲೈಟ್ ಫಿನಾಮಿನ ಅಂದ್ರೆ ಈಗ ಜಾಸ್ತಿ ಇದಾಗಿ ಮಯೋಪಿಕ್ ಇದು ಬರ್ತೈತೆ, ಅಂದ್ರೆ ನಿಯರ್ ವಿಷನ್ ಸ್ವಲ್ಪ ಆರಾಮ್ ಕಾಣ್ತೈತೆ, ದೂರದ ವಿಷನ್ ಸ್ವಲ್ಪ ಶಾರ್ಟ್ ಸೈಟೆಡ್ನೆಸ್. ಶಾರ್ಟ್ ಅಂದ್ರೆ ನಿಯರ್ ಇದು ಬೇಸ್ ಕಾಣ್ತದೆ, ದೂರ ಬೇಸ್ ಕಾಣಲ್ಲ. ಆಮೇಲೆ ಕಾಂಪ್ಲಿಕೇಶನ್ ಏನಿದ್ರದು, ಫೀಕೋ ಅನಫಿಲಿಟಿಕ್ ಯುವೈಟಿಸ್, ಲೆನ್ಸ್ ಪ್ರೋಟೀನ್ ಲೀಕ್ಸ್ ಅನ್ ಆಂಟೀರಿಯರ್ ಚೇಂಬರ್, ಆಕ್ಟ್ ಆಸ್ ಅನ್ ಆಂಟಿಜನ್ ಇಂಡ್ಯೂಸ್ಡ್ ಆಂಟಿಬಾಡಿ ರಿಯಾಕ್ಟ್. ಅನಫಿಲಿಟಿಕ್ ಅಂದ್ರೆ ಈಗ ಲೆನ್ಸ್ ಪ್ರೋಟೀನ್ ಏನಿರ್ತದಲ್ಲ ಅಲ್ಲಿ ಹೋಗಿ ಲೀಕ್ ಮಾಡಿಬಿಡ್ತದೆ, ಅದನ್ನು ಲೆನ್ಸ್ ಇಂಡ್ಯೂಸ್ಡ್ ಗ್ಲೈಕೋಮ. ಇದೇನು ಗೊತ್ತಾ, ಫಿಕೋಮಾರ್ಫಿಕ್ಕು, ಅದಾದಮೇಲೆ ಫಿಕೋಲೈಟಿಕ್ಕು, ಫಿಕೋಟಾಪಿಕ್, ಇವೆಲ್ಲ ಹೈಪರ್ ಮೆಚೂರ್ದಾಗ ಮೊರ್ಗ್ಯಾಗ್ನಿ ಸ್ಟೇಜ್ ಐತಲ್ಲ, ಅಲ್ಲಿಂದ ಲೆನ್ಸ್ ಪ್ರೋಟೀನ್ ಕುತ್ಕೊಂಡೋಗಿ ಇಲ್ಲಿ ಕಣ್ಣು ಇರ್ತೈತಲ್ಲ ಇದ್ರೊಳಗೆ, ಏನು ಕಣ್ಣು ಹಿಂಗೆ ಇಳಿಸ್ತೀವಲ್ಲ ಇದ್ರೊಳಗೆ, ಕಣ್ಣು ಇದು ಲೆನ್ಸ್ ಅನ್ಕರಿ, ಇಲ್ಲಿ ಐರಿಸ್ ಇರ್ತೈತಿ. ಐರಿಸ್ ಆದಮೇಲೆ ಇಲ್ಲೇನು ಇದು ಮೂಲೆಗೆ ಏನೇನು ಟ್ರೆಬ್ಯಾಕ್ಯುಲರ್ ಮೆಶ್ ವರ್ಕ್ ಇರ್ತೈತಲ್ಲ, ಈ ಲೆನ್ಸ್ ಪ್ರೋಟೀನ್ ಹೋಗಿ ಏನು ಮಾಡ್ತಾವಂದ್ರೆ ಉದ್ದಿನ ಮಕ್ಕಳು ಹಿಂಗೆ ಹೋಗಿ ಕೂತು ಬಿಡ್ತಾವೆ ಇಂತಲ್ಲಿ. ಕುಂತುಗಡ್ಲಿ ಏನಕ್ಕತ್ತಿ ಬಾಯ್ ಫುಲ್ ಪ್ರೋಟೀನ್ ಅಲ್ಲಿ ಕುಂತಂಗೆ ಆಗ್ಬಿಡ್ತೈತಿ, ಅದಕ್ಕೆ ಡಿಸ್ಲೊಕೇಶನ್ ಆಫ್ ಲೆನ್ಸ್ ಆಗ್ಬಿಡ್ತೈತಿ. ಒಂದು ಡಿಸ್ಲೊಕೇಶನ್ ಆಫ್ ಲೆನ್ಸ್ ಆಕತಿ. ಅದಾದಮೇಲೆ ಇಲ್ಲಿ ಗ್ಲೋಕೋಮ್ ಬಂದ್ಬಿಡ್ತೈತಿ, ಇದೇನು ಹೇಳಿದ್ಮೇಲೆ ಇಲ್ಲಿ ಗ್ಲೋಕೋಮ್ ಬಂದ್ಬಿಡ್ತೈತಿ, ಅದಾಯ್ತಾ. ಅದಾದಮೇಲೆ ಇನ್ವೆಸ್ಟಿಗೇಷನ್ ಏನು ಮಾಡಬೇಕು, ನ್ಯೂಕ್ಲಿಯರ್ ಕ್ಯಾಟ್ರಾಕ್ಟ್ ಇಮ್ಮೆಚ್ಯೂರ್, ಮೆಚ್ಯೂರ್ ಕ್ಯಾಟ್ರಾಕ್ಟ್. ನ್ಯೂಕ್ಲಿಯರ್ ಕ್ಯಾಟ್ರಾಕ್ಟ್ ವಿಜುವಲ್ ಅಕ್ವಿಟಿ 6/9 ಪರ್ಸೆಪ್ಷನ್ ಆಫ್ ದಿ ಲೈಟ್ ಮೆಚ್ಯೂರ್ ಇರ್ತೈತಿ. ಇದು ಬ್ರೌನ್, ಇದು ಗ್ರೇಷ್ ವೈಟ್, ಇದು ಪರ್ಲೆ ವೈಟ್ ಮೆಚ್ಯೂರ್. ನ್ಯೂಕ್ಲಿಯರ್ ಅಂದ್ರೆ ಬ್ರೌನಿಶ್, ಇದು ಬ್ಲ್ಯಾಕ್ ವೈಟ್. ನಾಟ್ ಸೀನ್ ಇದು ಐರಿಸ್ ಶಾಡೋ ಸೀನ್ ಇರ್ತೈತಿ, ಇದು ನಾಟ್ ಸೀನ್ ಇರ್ತೈತಿ. ಯಾಕಂದ್ರೆ 3 ಸಲ ಇದನ್ನು ಪ್ರೆಸೆಂಟ್ ಮಾಡಿರ್ತೀವಿ, 4 ಸಲ ಇದನ್ನು ಪ್ರೆಸೆಂಟ್ ಮಾಡಿರ್ತೀವಿ. ನ್ಯೂಕ್ಲಿಯರ್ ಅಪೆಸಿಟಿ ಇದು ಜಾಸ್ತಿ ಇರ್ತೈತಿ, ಇಲ್ಲಿ ಕಾರ್ಟೆಕ್ಸಿನ್ ಜಾಸ್ತಿ ಇರ್ತೈತಿ, ಕಂಪ್ಲೀಟ್ ಕಾರ್ಟೆಕ್ಸ್ ಕ್ಯಾಟ್ರಾಕ್ಟ್ ಇರ್ತೈತಿ ಹೈಪರ್ ಮೆಚ್ಯೂರ್ದಾಗ. ಅಂಡ್ ರೆಟಿನೋಸ್ಕೋಪಿ ಮಯೋಪಿಕ್ ಇಂಡೆಕ್ಸ್ ಆಕತ್ತೆ, ಯಾಕಂದ್ರೆ ಸೆಕೆಂಡ್ ಸೈಟೆಡ್ನೆಸ್, ಸೆಕೆಂಡರಿ ಸೈನ್ ಬರ್ತೈತಿ ಇದ್ರೊಳಗೆ. ಯಾವ್ದ್ರೊಳಗೆ ಸೆಕೆಂಡ್ ಸೈಟ್ ಫಿನಾಮಿನ ಬರ್ತೈತಿ ನ್ಯೂಕ್ಲಿಯರ್ದಾಗ. ಹೈಪರ್ ಮೆಟ್ರೋಪಿಯಾ ಬರ್ತೈತಿ, ನಾಟ್ ಪಾಸಿಬಲ್ ಬರ್ತೈತಿ. ಸೊ ಕಂಜೆಂಟಲ್ ಕ್ಯಾಟ್ರಾಕ್ಟ್, ಈ ಹುಡ್ರು ಏನಾನ ಕಣ್ಣಿಗೆ ಕಾಣಲ್ಲ, ಕಂಜೆಂಟಲ್ ಕ್ಯಾಟ್ರಾಕ್ಟ್ ಅಂತ ಓದ್ಕೊಂಬರ್ತಾರೆ. ಬೈ ನಮ್ಮ ಮಗ್ ಈ ಊಟನ ಕಾಣೋದು ಏನಿಲ್ಲ, ಮಬ್ಬ ಬರೋದು ಅನ್ನೋದು ಕರ್ಕೊಂಬರ್ತಾರೆ ಪಾಪ. ಅದಾದಮೇಲೆ ಡೆವಲಪ್ಮೆಂಟ್ ಕ್ಯಾಟ್ರಾಕ್ಟ್, ಅದು ಎನಿ ಲೆನ್ಸ್ ಅಪೇಸ್ ಪ್ರೆಸೆಂಟ್ ಇನ್ ಬರ್ತ್ ಆರ್ ಡಿಟೆಕ್ಟೆಡ್ ವೈಲ್ ಫಸ್ಟ್ ಇಯರ್ ಆಫ್ ದಿ ಲೈಫ್. ಬರ್ತ್ನಾಗ ಗೊತ್ತಿಲ್ಲ ಅಂದ್ರೆ ಅವ್ಳಿಗೆ ಏನು ನೋಡಿರ್ತದೆ, ಹಿಂಗೆ ಮಾಡ್ತಿರ್ತೈತಿ, ಚೂಟಿದ ಗಟ್ಟು ಹೊಳ್ತಿರ್ತೈತಿ, ಇವೆಲ್ಲ ಮಾಡ್ತಿರ್ತಾವೆ. ಈಗ ಗೊತ್ತಾಗಲ್ಲ ಬಿಡಲ್ಲ. ಫಸ್ಟ್ ಇಯರ್ ಆದಮೇಲೆ ಅವು ಯಾಕಂದ್ರೆ 1 ಇಯರಿಗೆ ಅವ್ನು ನಿಂತ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸಿಟ್ ವಿತ್ ಸಪೋರ್ಟ್, ಸ್ಟ್ಯಾಂಡ್ ವಿತ್ ಸಪೋರ್ಟ್, ಸಿಟ್ಟಿಂಗ್ ವಿತೌಟ್ ಸಪೋರ್ಟ್, ಸಿಟ್ ವಿತ್ ಸಪೋರ್ಟ್, ಸ್ಟ್ಯಾಂಡಿಂಗ್ ವಿತೌಟ್ ಸಪೋರ್ಟ್, ರನ್, ಸ್ಟ್ಯಾಂಡಿಂಗ್, ಆ ಕಡೆ ಈ ಕಡೆ ಓಡೋದು, ಇವೆಲ್ಲ ಮಾಡ್ತಾನೆ. 1 ಇಯರೇ ಅವ್ನು ನಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲ ಈಗ ಎತ್ತೆತ್ತಿಗೆ ನೋಡ್ಬಿಡ್ತೈತಿ ಹುಡುಗ, ಅವ್ನು ಕಣ್ಣಿರಲ್ಲ ಪಾಕ ಎತ್ತೆತ್ತಿಗೆ ನೋಡ್ಬಿಡ್ತೈತಿ. ಬಯ್ಯ ನಮ್ಮ ಹುಡುಗ ಮೊನ್ನೆ ಹುಟ್ಯಾನ ಅವ್ನು ಕಣ್ಣು ಹೋಗ್ಬಿಟ್ಟವು, ಏನು ಮಾಡೋದು ಗೊತ್ತಾಗವಲ್ದು ಅಂತೇಳಿ ಕರ್ಕೊಂಬರ್ತಾರೆ. ಅದಕ್ಕೆ ಕಂಜೆಂಟಲ್ ಕ್ಯಾಟ್ರಾಕ್ಟ್ ಅಂತ ಕರೀತಾರೆ. ಸೊ ಇದಕ್ಕೇನಾಗಿರ್ತೈತಿ, ಇಡಿಯೋಪತಿಕ್ 33% ಇದು ಗೊತ್ತಿಲ್ಲ. ಹೆರಿಡಿಟರಿ ಅಂದ್ರೆ ಟ್ರೈಸೋಮಿ 21 ಇರ್ತೈತಿ. ಸೆರೆಬ್ರಲ್ ಅಕ್ಲೂಷನ್ ಫೇಶಿಯಲ್ ಇದು ಇರ್ತೈತಿ. ಅದಾದಮೇಲೆ ಮ್ಯಾಟ್ರನಲ್ ಫ್ಯಾಕ್ಟರ್ ಏನು ಬರ್ತೈತಿ, ಮ್ಯಾಟ್ರನಲ್ ಇನ್ಫೆಕ್ಷನ್. ಇದೀಗ ರುಬೆಲ್ಲ ಇದ್ರೆ, ಟ್ಯಾಕ್ಸೋಪ್ಲಾಸ್ಮೋಸಿಸ್ ಇದ್ರೆ, ಮಾಲ್ ನ್ಯೂಟ್ರಿಷನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇದ್ರೆ, ಡ್ರಗ್ ಸ್ಟಿರಾಯ್ಡ್, ಥ್ಯಾಲಿಡಮೈಡ್ ಏನೋ ನೀವು ತಗೊಂಡಿದ್ರೆ ಅಂದ್ರೆ ರೇಡಿಯೇಷನ್ ಎಕ್ಸ್ಪೋಜರು, ಅಥವಾ ಏನಾರ ಟ್ರೈಕೋಮ ಇತ್ತಂದ್ರೆ, ಆದ್ಮೇಲೆ ಫೀಟಲ್ ಫ್ಯಾಕ್ಟರಿ, ಬರ್ತ್ ಟ್ರೋಮಾ, ಫೀಟಲ್ ಹೈಪಾಕ್ಸಿಯಾ. ಈಗ ಈ ಹೈಪಾಕ್ಸಿಯಾದ ಇಲ್ಲಾಂದ್ರೆ ಜಾಸ್ತಿ ಬಾಯಿ ಅವು ಪಾಪ ಹುಟ್ಟಿರ್ತಾವೆ ಹುಡ್ರು 90 ಇಲ್ಲಾರ್ದಂಗೆ 100 ಇದು ಸ್ಯಾಚುರೇಷನ್ ಕೊಟ್ಬಿಟ್ರ ಈ ರೆಟಿನಾನೇ ಕಿತ್ಕೊಂಡು ಹೋಗ್ಬಿಡ್ದು, ಗೊತ್ತೈತೆ.
ಈ ರೆಟಿನಾ ಅನ್ನೋದೇ ಪಾಪ ಹೈಪಾಕ್ಸಿಕ್ ಇದು ಹೈಪರಾಕ್ಸಿಕ್ ಇಸ್ಚಿಮಿಕ್ ಇದು ಹೈಪರಾಕ್ಸಿಕ್ ಡ್ಯಾಮೇಜ್ ಆಗಿಬಿಡ್ತೈತಿ. ಇಸ್ಚಿಮಿಕ್ ಡ್ಯಾಮೇಜ್ ಒಂದು, ಇದು ಆಕ್ಸಿಜನ್ ಇಲ್ಲಾರ್ದಂಗೆ ಅತಿ ಆಕ್ಸಿಜನ್ ಕೊಟ್ಬಿಟ್ರೆ ಅದು ದೊಡ್ಡ ಡ್ಯಾಮೇಜ್ ಅದು. ಓಕೆ, ದಟ್ ಈಸ್ ರೆಟಿನೋಟಾಕ್ಸಿಕ್. ಅದು ಒಂಥರ ಆಕ್ಸಿಜನ್ ಸಣ್ಣ ಸಣ್ಣ ಹುಡ್ರದಾಗ. ಅದಾದಮೇಲೆ ಬರ್ತಡ್ರೋಮಾ, ಫಿಟಲ್ ಹೈಪಾಕ್ಸಿಯಾ. ಕ್ಲಾಸಿಫಿಕೇಶನ್ ಅವಾಗ ನೋಡಿವಿ. ಕಂಜನಟಲ್ ಕ್ಯಾಪ್ಸುಲರ್ ಕ್ಯಾಟ್ರಾಕ್ಟ್, ಆಂಟೀರಿಯರ್ ಕ್ಯಾಪ್ಸುಲರ್, ಪೋಸ್ಟೀರಿಯರ್ ಕ್ಯಾಪ್ಸುಲರ್. ಕಂಜನಟಲ್ ಪೋಲಾರ್ ಕ್ಯಾಟ್ರಾಕ್ಟ್, ಆಂಟೀರಿಯರ್ ಪೋಲಾರ್, ಪೋಸ್ಟೀರಿಯರ್ ಪೋಲಾರ್. ಕಂಜನಟಲ್ ನ್ಯೂಕ್ಲಿಯರ್ ಕ್ಯಾಟ್ರಾಕ್ಟ್. ಈಗ ಕ್ಯಾಪ್ಸುಲರ್ ಓದಿವೆ, ಪೋಲಾರ್ ಓದಿವೆ, ನ್ಯೂಕ್ಲಿಯರ್ದಾಗ ಎಂಬ್ರಿಯೋನಿಕ್ ನ್ಯೂಕ್ಲಿಯಸ್, ಫೀಟಲ್ ನ್ಯೂಕ್ಲಿಯಸ್, ಅಡಲ್ಟ್ ನ್ಯೂಕ್ಲಿಯಸ್ ಅಪ್ಪ. ಓಕೆ, ಇವು ನ್ಯೂಕ್ಲಿಯಸ್ ಅಂತ ಹೇಳ್ಬಿಟ್ಟು ನಾವು ನ್ಯೂಕ್ಲಿಯಸ್ 3 ಇರ್ತವೆ. ಎಂಬ್ರಿಯೋನಿಕ್ ನ್ಯೂಕ್ಲಿಯಸ್, ಓಕೆ, ಇದು ಅಪೇಸಿಟಿ ರೇಡಿಯಲ್ ಅರೇಂಜ್ ಇರ್ತದೆ. ಫೀಟಲ್ ನ್ಯೂಕ್ಲಿಯಸ್ ಲ್ಯಾಮೆರಾರ್ ಕ್ಯಾಟ್ರಾಕ್ಟ್, ಫ್ಯೂಸಿಫಾರ್ಮ್ ಕ್ಯಾಟ್ರಾಕ್ಟ್. ಅಡಲ್ಟ್ ನ್ಯೂಕ್ಲಿಯಸ್ ಬ್ಲೂ ಡಾಟ್ ಕ್ಯಾಟ್ರಾಕ್ಟ್ ಮತ್ತು ಕೊರೋನರಿ ಕ್ಯಾಟ್ರಾಕ್ಟ್. ಬ್ಲೂ ಡಾಟ್ ಕ್ಯಾಟ್ರಾಕ್ಟ್ ಅಂದ್ರೆ ಬ್ಲೂ ಡಾಟ್ಸ್ ಇರ್ತವೆ ಇಲ್ಲೆಲ್ಲ ಸ್ಮಾಲ್ ಕಣ್ಣು ಹುಡುಗ ಬಂದೈತೆ ಅಂದ್ರೆ ಬ್ಲೂ ಇರ್ತವೆ. ಹುಡುಗ ಏನು ನೀಲಿ ಕಾಮಿಡಿ ಬಂದೈತೇನೋ ಅಂತಾರೆ ಹುಡುಗರು, ಏನಿಲ್ಲ, ಅದು ಬ್ಲೂ ಡಾಟ್ ಕ್ಯಾಟ್ರಾಕ್ಟ್ ಅದ. ಲ್ಯಾಮೆಲಾರ್ ಕ್ಯಾಟ್ರಾಕ್ಟ್, ಝೋನಲಾರ್. ಇದರೊಳಗೆ ಡೆಫಿನೇಷನ್ ಏನು ಅಂದ್ರೆ ಡೆವಲಪ್ಮೆಂಟ್ ಆಫ್ ಕ್ಯಾಟ್ರಾಕ್ಟ್ ಇನ್ ವಿಚ್ ಅಪೋಸಿಟ್ ಆಕ್ಯುಪೈಸ್ ಡಿಸ್ಕ್ರೀಟ್ ಝೋನ್, ದಟ್ ಈಸ್ ಫೀಟಲ್ ನ್ಯೂಕ್ಲಿಯಸ್. ಲ್ಯಾಮೆಲಾರ್ ಕ್ಯಾಟ್ರಾಕ್ಟ್, ಝೋನಲಾರ್ ಕ್ಯಾಟ್ರಾಕ್ಟ್. ಫಿಟಲ್ ನ್ಯೂಕ್ಲಿಯಸ್ ಏನಿರ್ತೈತಲ್ಲ ಇಲ್ಲಿ ಕ್ಯಾಟ್ರಾಕ್ಟ್ ಅಪೇಸಿಟಿ ಜಾಸ್ತಿ ಆಕೈತಿ. ಯಾವಾಗ ಇಲ್ಲಿ ಲ್ಯಾಮೆಲಾರ್ ಕ್ಯಾಟ್ರಾಕ್ಟ್ದಾಗ ಹುಡ್ರದಾಗ ಆಟೋಸೋಮಲ್ ಡಾಮಿನೆಂಟ್ ಕಂಡೀಷನ್ ಇದು. ವಿಟಮಿನ್ ಡಿ ಡೆಫಿಷಿಯನ್ಸಿ ರುಬೆಲಾ. ಕ್ಯಾರೆಕ್ಟರಿಸ್ಟಿಕ್ ಅಪೇಸಿಟಿ ಇನ್ವಾಲ್ವ್ಸ್ ದ ಫಿಟಲ್ ನ್ಯೂಕ್ಲಿಯಸ್, ಡಿಸ್ಕ್ ಶೇಪ್ ಅಪೇಸಿಟಿ. ಈ ಡಿಸ್ಕ್ ಶೇಪ್ ಅಪೇಸಿಟಿ ಇರ್ತೈತಿ ಇಲ್ಲ. ಓಕೆ, ಆದಮೇಲೆ ಆ್ಯಂಡ್ ಲೀನಿಯರ್ ಒಪೇಸಿಟಿ ಲೈಕ್ ಸ್ಪೋಕ್ಸ್ ಆ್ಯಂಡ್ ವೀಲ್ಸ್. ಇಲ್ಲಿ ಇದು ಲುಕೋಕೋರಿಯಾ, ವೈಟ್ ಪ್ಯಾಪಿಲರ್ ರಿಫ್ಲೆಕ್ಸ್, ಪೂರ್ ಫಿಕ್ಸೇಷನ್, ಪೂರ್ ವಿಜುವಲ್ ಟ್ರ್ಯಾಕಿಂಗು, ಸ್ಟ್ರಬಿಸ್ಮಸ್, ನೆಸ್ಟಿಗ್ಮಸ್, ಲೇಟ್ ಸೈನ್, ಆಬ್ಸೆಂಟ್ ರೆಡ್ ರಿಫ್ಲೆಕ್ಸ್. ಇದ್ರೊಳಗೆ ಇದು ನಮಗೆ ಜಲ್ದಿ ಬಯಟ್ ಹೊಡಿಬೇಕಾದ ಬೈ ಇದು ಗೊತ್ತಾಗಲ್ಲ ಬಿಡ. ಇಲ್ಲಿ ಹುಡ್ರು ಲ್ಯಾಮೆಲಾರ್ ಕ್ಯಾಟ್ರಾಕ್ಟ್ ಅಂತ ನೋಡೋದು. ಝೋನಲಾರ್ ಕ್ಯಾಟ್ರಾಕ್ಟ್ ಅಂತ ಅನ್ಬೋದು ಇದನ್ನು. ಪೂರ್ ಫಿಕ್ಸೇಷನ್, ಪೂರ್ ವಿಜುವಲ್ ಟ್ರ್ಯಾಕಿಂಗ್, ಸ್ಟ್ರಬಿಸ್ಮಸ್, ನೆಸ್ಟಿಗ್ಮಸ್. ಇನ್ವೆಸ್ಟಿಗೇಷನ್ ರೆಡ್ ರಿಫ್ಲೆಕ್ಟ್ ಟೆಸ್ಟ್, ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್, ಬಿ ಸ್ಕ್ಯಾನ್. ಈ ಇದನ್ನು ನಮಗೆ ಎಕ್ಸ್ಪ್ಲೇನ್ ಮಾಡೋಕೆ ಬರಲ್ಲ. ಹುಡ್ರದ್ದು ಹೆಂಗಾಗಿರುತ್ತೆ ಅಂತ ಬೇಕೋ ದೊಡ್ಡದು ಎಕ್ಸ್ಪ್ಲೇನ್ ಮಾಡ್ಬೋದು. ಟಾರ್ಚ್ ಸ್ಕ್ರೀನಿಂಗು, ಕ್ಯಾಲ್ಸಿಯಮ್, ಬ್ಲಡ್ ಗ್ಲೂಕೋಸ್, ಎಕ್ಸ್ರೇ ಸ್ಕಲ್, ಜೆನೆಟಿಕ್ ಟೆಸ್ಟಿಂಗ್ ಡೌನ್. ಟ್ರೀಟ್ಮೆಂಟ್ ಏನು ಕೊಡ್ತೀವಿ? ಅವಾಗ ಮೆಟಬಾಲಿಕ್ ಕಾಸು ಟ್ರೀಟ್ ಮಾಡ್ತೀವಿ, ಇನ್ಫೆಕ್ಷನ್ನ ಟ್ರೀಟ್ ಮಾಡ್ತೀವಿ, ಯುವಿಐಟಿಸ್. ಇಂಡಿಕೇಶನ್ ಕಾರ್ನಲ್ ಸೆಂಟ್ರಲ್ ಒಪೇಸಿಟಿ ಎಫೆಕ್ಟಿಂಗ್ ವಿಷನ್, ಡೆನ್ಸ್ ಇದು ಕ್ಯಾಟ್ರಾಕ್ಟ್, ರೆಡ್ ರಿಫ್ಲೆಕ್ಸ್, ನೆಸ್ಟಾಗ್ಮಸ್, ಸ್ಟ್ರೈಬಸ್ಮಸ್, ಕ್ಯಾಟ್ರಾಕ್ಟ್. ಲೆನ್ಸ್ ಆಸ್ಪಿರೇಷನ್ನು, ಇದು ಯಾವ ಮರೆವು. ಟ್ರೀಟ್ಮೆಂಟ್ ಏನು ಮಾಡ್ತೀವಿ ಮೆಡಿಕಲಿ? ಇದು ಇನ್ಫೆಕ್ಷನ್ ಇದ್ರೆ ಟ್ರೀಟ್ ಮಾಡೋ. ಸರ್ಜಿಕಲ್ ಟ್ರೀಟ್ಮೆಂಟ್ ಏನು ಮಾಡುತ್ತೆ ಅಂದ್ರೆ ನಿಸ್ಟಾಗ್ಮಸ್, ಸ್ಟ್ರಬಿಸ್ಮಸ್ ಏನೋ ಇಂಡಿಕೇಶನ್ ಆಯ್ತು ಅಂದ್ರೆ ಮೆಥಡ್ ಅಂದ್ರೆ ಲೆನ್ಸ್ ಆಸ್ಪಿರೇಷನ್ ಮಾಡ್ತೀವಿ, ಆಂಟೀರಿಯರ್ ವಿಟ್ರೆಕ್ಟಮಿ ಮಾಡ್ತೀವಿ, ಇಂಟ್ರಾ ಆಕ್ಯುಲರ್ ಲೆನ್ಸ್ ಇಂಪ್ಲಾಂಟೇಷನ್, ಎಫೈಕಿ ಗ್ಲಾಸಸ್, ಕಾಂಟ್ಯಾಕ್ಟ್ ಲೆನ್ಸ್, IOL ಕರೆಕ್ಷನ್. ಇದು ಬಯಾಟ್ ಹೊಡ್ರಿ ಬೈ. ಇದು ಹುಡ್ರದಾಗಲ್ಲ ನಮಗೆ, ಬೇರೆ ಹೋಗ್ಬಿಡೋದು. ಲ್ಯಾಮೆಲಾರ್ ಕ್ಯಾಟ್ರಾಕ್ಟ್ ನೀಟಾಗಿ ಹೋಗ್ಬಿಡ್ತು ನೋಡು. ಆಕ್ಯುಪೈಸ್ ಡಿಸ್ಕ್ರೀಟ್ ಝೋನ್ ಇಂದ ಫೀಟಲ್ ನ್ಯೂಕ್ಲಿಯಸ್. ಇದು ವಿಟಮಿನ್ ಡಿ, ಹೈಪೋಕ್ಯಾಲ್ಸಿಮಿಯಾ, ರುಬೆಲ್ ಆದ್ರೆ ಬರ್ತೈತಿ. ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು ಬರ್ತೈತಿ? ಅಂದ್ರೆ ಇದ್ರೊಳಗೆ opacity involves the fetal nucleus, okay, and the linear opacity like spokes, wheel readers, okay, towards the equator. Leukocoria, white papillary reflex, poor fixation, poor visual tracking, strabismus, nystagmus, and late sign, that is absent red reflex. Clinical examination, red reflex test, slit lamp examination, B scan USG. ಲ್ಯಾಬ್ರೇಟರಿ ಇನ್ವೆಸ್ಟಿಗೇಷನ್ ಏನು ಮಾಡ್ತೀವಿ ಅಂದ್ರೆ ಟಾರ್ಚ್ ಸ್ಕ್ರೀನಿಂಗ್ ಅವು ಮಾಡ್ತೀವಿ. ಜೆನೆಟಿಕ್ ಇವೆಲ್ಲ. ಸರ್ಜಿಕಲ್ ಇಂಡಿಕೇಶನ್ ಅಂದ್ರೆ ಅಪೇಸಿಫಿಕೇಶನ್ ಏನೇನು ಇತ್ತಂದ್ರೆ ಡೆನ್ಸ್ ಕ್ಯಾಟ್ರಾಕ್ಟ್, ರೆಡ್ ರಿಫ್ಲೆಕ್ಸ್ ಇತ್ತಂದ್ರೆ ನಿಸ್ಟಾಗ್ಮಸ್, ಸ್ಟ್ರೈಬಸ್ಮಸ್, ಪ್ರೋಗ್ರೆಸಿವ್ ಕ್ಯಾಟ್ರಾಕ್ಟ್. ಮೆಥಡ್ಸ್ ಏನು ಮಾಡ್ತೀವಿ? ಲೆನ್ಸ್ ಆಸ್ಪಿರೇಷನ್, ಪ್ರೈಮರಿ ಪೋಸ್ಟೀರಿಯರ್ ಕ್ಯಾಪ್ಸುಲೆಕ್ಟಮಿ ಆ್ಯಂಡ್ ಆಂಟೀರಿಯರ್ ವಿಟ್ರೆಕ್ಟಮಿ ಆ್ಯಂಡ್ ಇಂಟ್ರಾಕ್ಯುಲರ್ ಲೆನ್ಸ್ ಇಂಪ್ಲಾಂಟೇಷನ್. ಅದಾದಮೇಲೆ ಎಫೈಕಿ ಗ್ಲಾಸ್, ಕಾಂಟ್ಯಾಕ್ಟ್ ಲೆನ್ಸ್, IOL ಕರೆಕ್ಷನ್ ಅಷ್ಟೇ. ಕಾಂಪ್ಲಿಕೇಟೆಡ್ ಕ್ಯಾಟ್ರಾಕ್ಟ್ ಇದು ಇಂಪಾರ್ಟೆಂಟ್. ಕಾಂಪ್ಲಿಕೇಟೆಡ್ ಕ್ಯಾಟ್ರಾಕ್ಟ್ ಅಂದರೆ ಯಾವುದೊಂದು ಅಕ್ಯುಲರ್ ಡಿಸೀಸ್ ಇರ್ತದೆ ಫಸ್ಟಿಗೆ. ಸೊ ಅಕ್ಯುಲರ್ ಡಿಸೀಸ್ ಏನು ಮಾಡ್ತೈತಿ? ಕ್ಯಾಟ್ರಾಕ್ಟ್ನ
ಕ್ಯಾಟ್ರಾಕ್ಟ್ನ ಇಂಡ್ಯೂಸ್ ಮಾಡಿಬಿಡ್ತೈತೆ. ಒಂದು ಇದೇನು ಬೇರೆ ಯಾವುದೋ ಡಿಸೀಸ್ ಇರ್ತದೆ ಬಾಯಿ ಕಣ್ಣಾಗ, ಅವು ಕೆಲಸ ಇರಲ್ಲ, ಲೆನ್ಸಿ ಬಂದ್ಬಿಡ್ತೈತಿ. ಕೋಆರ್ಡಿನೇಷನ್ ಇಲ್ಲ ಒಬ್ರಿಗೊಬ್ರು, ಒಬ್ಬನ ಸತ್ತು ಏನಂದ್ರೆ ಇನ್ನೊಬ್ಬನು ಸಾಯಿಸ್ತಾನೆ ಇದ್ರೊಳಗೆ. ದಟ್ ಈಸ್ ಕಾಂಪ್ಲಿಕೇಟೆಡ್ ಕ್ಯಾಟ್ರಾಕ್ಟ್. ಇಥಿಯಾಲಜಿ ಇನ್ಫ್ಲಮೇಟರಿ ಕಂಡೀಷನ್, ಎರಡೋಸೈಕ್ಲೈಟಿಸು ಯಾವ್ದು ಓದಿದಲ್ಲ, ಹೈಪೋಪಯಾನು, ಪಾರ್ಸ್ ಪ್ಲಾನೈಟಿಸು ಅಂದರೆ ಪಾರ್ಸ್ ಪ್ಲಾಕೆಟಾ, ಪಾರ್ಸ್ ಪ್ಲಾನಸ್ ಓದಿದಲ್ಲ. ಆದಮೇಲೆ ಕಾರ್ನೆಲ್ ಅಲ್ಸರು, ಎಂಡಾಪ್ಥಲ್ಮೈಟಿಸು. ಡಿಜೆನರೇಟಿವ್ ಡಿಸೀಸ್ ಅಂದರೆ ರೆಟಿನೈಟಾ ಪಿಗ್ಮೆಂಟೋಸಾ, ಡಿಸ್ಪೇಜಿಯಾ, ಮಯೋಟೋಟಿಕ್ ಇದು ಕ್ರೋನಿಕ್ ರೆಟಿನಲ್ ಡಿಜೆನರೇಷನ್. ಆಮೇಲೆ ಗ್ಲೋಕೋಮಾ, ಪ್ರೈಮರಿ ಗ್ಲೋಕೋಮಾ, ಸೆಕೆಂಡರಿ ಗ್ಲೋಕೋಮಾ. ಈ ಒಂದು ಲೆನ್ಸ್ ಹೋದ್ರೆ ಗ್ಲೋಕೋಮಾ ಸಾಯಿಸ್ತದೆ, ಅದು ಗ್ಲೋಕೋಮಾ ಅಂದ್ರೆ ಮತ್ತೆ ಲೆನ್ಸ್ ಹೋಗಿಸ್ತದೆ. ಆಯ್ತು, ಇದೆಲ್ಲ ಆಯ್ತು. ಅಕುಲರ್ ಟ್ರೋಮಾ ಆಗ್ಬೇಕಲ್ಲ ಇವಾಗ. ಅಕುಲರ್ ಟ್ರೋಮಾ ಐತೆ, ಅದಕ್ಕೆ ಬ್ಲಂಟ್ ಟ್ರೋಮಾ, ಪೆನಿಟ್ರೇಟಿಂಗ್ ಯಾಟ್ರೋಜೆನಿಕ್ ಟ್ರೋಮಾ ಐತೈತೆ, ರೆಟಿನೋಬ್ಲಾಸ್ಟೋಮಾ, ಮೆಲನೋಮಾ ಆಕೈತಿ ಅಷ್ಟೇ. ಅರ್ಧದ್ಯಾ? ಕ್ಲಿನಿಕಲ್ ಫೀಚರ್ಸ್ ಏನಾಕೈತಿ ಇದ್ರೊಳಗೆ? ನಾವು ಈ ಸೆಕೆಂಡರಿ ಬಂದೈತಲ್ಲ, ಅದಕ್ಕೆ ನಾವು ಭಾಳ ಇಲ್ಲಿ ನಾವು ಭಾಳ ಏನಂತಾರಲ್ಲ ಹುಷಾರಾಗಿರ್ಬೇಕು. ಒಂದು ಸಿಲ್ಕ್ಲಾಮ್ನ ಒಪೆಸಿಫಿಕೇಶನ್ ನೋಡ್ತೀವಿ. ಕ್ಲಿನಿಕಲ್ ಫೀಚರ್ ಬ್ರಾಡ್ ಕ್ರಂಬ್ ಅಪಿಯರೆನ್ಸ್. ಓಕೆ, ಆದಮೇಲೆ ರೇನ್ಬೋ ಕ್ಯಾಟ್ರಾಕ್ಟ್ ಟೈಪ್ ಕಾಣ್ತೈತಿ. ಎಲ್ಲೋ ಏರ್ ಅಡ್ಜಾಯ್ನಿಂಗ್ ಕಾಟ್ರಾಕ್ಟ್ಸ್, ಕ್ಯಾಲ್ಸಿಯಂ ಡಿಪೋಸಿಷನ್ ಇನ್ ದ ಲೇಟ್ ಸ್ಟೇಜ್. ಓಕೆ, ಆ್ಯಂಡ್ ಮೆಟಬಾಲಿಕ್ ಕ್ಯಾಟ್ರಾಕ್ಟ್. ಇದು ಏನಿದೆ ಕ್ಲಿನಿಕಲ್ ಫೀಚರ್ಸ್ ಇವೇನಂದ್ರೆ ಡೀಪ್ ಎಲ್ಲೋ ಎಸಿ, ಇವೆಲ್ಲ ಇನ್ನೊಂದರಿಂದ ಬಂದಿರ್ತವೆ ಇವೆಲ್ಲ. ಓಕೆ, ಮತ್ತು ಇನ್ವೆಸ್ಟಿಗೇಷನ್ ಮ್ಯಾನೇಜ್ಮೆಂಟ್ ಏನು ಮಾಡ್ತೀವಲ್ಲ ಇದ್ರದ್ದು ಸೇಮ್ ಅದೇನು ಬಂದಿರ್ತದೆ. ಅದಕ್ಕೆ ಏನಾರ ಪಾಯಿಂಟ್ ಇದ್ರೆ ಅದನ್ನು ನಾವು ರಿಪೇರ್ ಮಾಡಿಬಿಡ್ಬೇಕು. ಈಗ ಲೆನ್ಸ್ ಇದ್ರೆ ಲೆನ್ಸ್ ಹಾಕ್ಯಾರ ಬಾಯಿ, ಲೆನ್ಸ್ ಏನಾದ್ರೆ ಅದು ಬೇರೆ. ಫಸ್ಟ್ ನೀವು ಬಂದಿರೋ ಕಾಸು ಏನು ಯುವೈಟಿಸ್, ಎರಡೋಸೈಕ್ಲೈಟಿಸ್ ಅವು ಇವು ಬಂತಂದ್ರೆ ಆ್ಯಂಟಿಬಯೋಟಿಕ್ ಕೊಟ್ಟು ಕಮ್ಮಿ ಮಾಡಿರಿ ಫಸ್ಟ್. ಅದಾದ್ಮೇಲೆ ಬೇಕಾದ್ರೆ ಲೆನ್ಸ್ ನೋಡ್ಕೊಂತೀರಂತ. ರೆಟಿನೈಟಿಸ್ ಪಿಗ್ಮೆಂಟೋಸಾ, ಡಿಸ್ಪೇಜಿಯಾ, ಇದೇನದು ಗ್ಲೋಕೋಮಾ ಇದ್ರೆ ಅವೆಲ್ಲ ಇವೇನು ಟಿಮೋಲಾಲ್ ಅವೆಲ್ಲ ಕೊಟ್ಟು ಕಮ್ಮಿ ಮಾಡಿರಿ ಫಸ್ಟ್. ಅದಾದಮೇಲೆ ಲೆನ್ಸ್ ನೋಡ್ಕೊಂತೀರಂತ. ಓಕೆ, ಅದಕ್ಕೆ ಪ್ರೈಮರಿ ಗ್ಲೋಕೋಮಾ, ಸೆಕೆಂಡರಿ ಗ್ಲೋಕೋಮಾ ಇವೆಲ್ಲ. ಇಂಟ್ರಾಕ್ಯುಲರ್ ಟ್ಯೂಮರ್ ಇತ್ತಂದ್ರೆ ರೆಟಿನೋಬ್ಲಾಸ್ಟೋಮಾ, ಮೆಲನೋಮಾ, ಅದು ಜಗ್ಗಿ ಸ್ಪ್ರೆಡ್ ಆಗಿಬಿಟ್ಟಿದ್ರೆ ಮತ್ತೇನು ಲೆನ್ಸ್ ಹಾಕ್ತೀರಿ, ಹೆಚ್ಚಿಬಿಡ್ರಿ ಕಣ್ಣು, ಅಷ್ಟೇ ಮುಗೀತು. Metabolic cataract. Any opacities in the lens or its capsule occurs due to the systemic metabolic disorder affecting the biochemistry of the lens. ಏನು ಗತಿ ಅಂದ್ರೆ ಅದು ಈಗ ಲೆನ್ಸ್ ಏನೋ ಒಪಾಸಿಫಿಕೇಶನ್ ಆಗತಿ. ಓಕೆ, ಆ್ಯಂಡ್ ಇಟ್ಸ್ ಕ್ಯಾಪ್ಸ್ಯೂಲು ಒಪಾಸಿಫಿಕೇಶನ್ ಆಗತಿ, ಲೆನ್ಸೂ ಒಪಾಸಿಫಿಕೇಶನ್ ಆಗತಿ. ಓಕೆ, ಡ್ಯೂ ಟು ದ ಸಿಸ್ಟಮಿಕ್ ಮೆಟಬಾಲಿಕ್ ಡಿಸಾರ್ಡರ್ ಅಫೆಕ್ಟಿಂಗ್ ಬಯೋಕೆಮಿಸ್ಟ್ರಿ ಆಫ್ ದಿ ಲೆನ್ಸ್. ಈಗ ಬಯೋಕೆಮಿಸ್ಟ್ರಿ ಆಫ್ ದಿ ಲೆನ್ಸ್ ಅಂದ್ರೆ ಒಂದು ನೆನಪು ಬರ್ತೈತಿ. ಈ ಬಯೋಕೆಮಿಸ್ಟ್ರಿ ಆಫ್ ಲೆನ್ಸ್ ಅಂದ್ರೆ ಇದು ಬರ್ತದೆ ನೋಡ್ರಿ. ಅವಾಗ ಈ ಬಯೋಕೆಮಿಸ್ಟ್ರಿ ಇದು ಒಂದು ಬ್ಲಡ್ ಸಪ್ಲೈ ಏವ್ಯಾಸ್ಕುಲರ್ ಇರ್ತೈತಿ. ಓಕೆ, ಆ್ಯನೋರಬಿಕ್ ಗ್ಲೈಕೋಲೈಸಿಸ್ ಲ್ಯಾಕ್ಟೇಟ್ ಕೊಡ್ತೈತಿ, ಅದಕ್ಕೆ ಅದು ಬೇರೆ ಕತ್ತಿ. ನಾವೇನೋ ತಗೊಂಡು ಲ್ಯಾಕ್ಟೇಟ್ ತಗೊಂಡು ಕುಂತೀವಪ್ಪ. ನೆಕ್ಸ್ಟ್ ಏನು ಮಾಡಬೇಕು, ಬಯೋಕೆಮಿಸ್ಟ್ರಿ ಒಳಗೆ 66% ಇದರೊಳಗೆ ನೀರಿರ್ತದೆ, 34% ಇದರೊಳಗೆ ಪ್ರೋಟೀನ್ ಇರ್ತದೆ. ಲೆನ್ಸಲ್ಲಿ ನೆನ್ಪಿಟ್ಕೊಳ್ಳಿ, 66% ವಾಟರ್ ಇರ್ತದೆ, 34% ಪ್ರೋಟೀನ್ ಇರ್ತದೆ. ಅದು ವಾಟ್ರ್ ಏನಂತೆ ಇಲ್ಲಿ ಒಂದು ವಾಟರ್ ಸಾಲ್ಯುಬಲ್ ಆಲ್ಫಾ. ಇದು ಕ್ರಿಸ್ಟಲೈನಲ್ಲಿ ಆಲ್ಫಾ ಇಸ್ ಎನ್ ಲಾರ್ಜೆಸ್ಟ್, ಇದು ವಾಟರ್ ಸಾಲ್ಯುಬಲ್. ಬೀಟಾ ಮತ್ತು ಗಾಮಾ ಇದೆ ಕ್ರೈಜಿಜಿನ್, ಇಟ್ ಇಸ್ ಅನ್ ಆಫ್ ಕನ್ಜೆನಿಟಲ್ ಕ್ಯಾಟ್ರಾಕ್ಟ್. ಓಕೆ, ಇದು ವಾಟರ್ ಸಾಲ್ಯುಬಲ್, ಇವು ಕ್ರಿಸ್ಟಲೈನ್. ವಾಟರ್ ಇನ್ಸಾಲ್ಯುಬಲ್ ಏನಿರ್ತದಲ್ಲ, ದಿಸ್ ಈಸ್ ಯೂರಿಯಾ ಸಾಲ್ಯುಬಲ್, ಯೂರಿಯಾ ಇನ್ಸಾಲ್ಯುಬಲ್. ಇದು ವಾಟರ್ ಸಾಲ್ಯುಬಲ್, ಇನ್ಸಾಲ್ಯುಬಲ್. ಅದರೊಳಗೆ ಮತ್ತೆ ಯೂರಿಯಾ ಸಾಲ್ಯುಬಲ್ ಸೈಟೋಸ್ಕೆಲಿಟನ್. ಯೂರಿಯಾ ಇನ್ಸಾಲ್ಯುಬಲ್ ಅಂದ್ರೆ ಮೇಜರ್ ಇಂಟ್ರೆನ್ಸಿಕ್ ಪ್ರೋಟೀನ್, ಅಕ್ವಾ ಪ್ರೋಟೀನ್ಸ್ ಇದರೊಳಗೆ. ಓಕೆ, ಅಕ್ವಾ ಪ್ರೋಟೀನ್ಸ್. ಟ್ರಾನ್ಸ್ಪರೆನ್ಸಿ ಆಫ್ ದ ಲೆನ್ಸ್ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಈ ಕ್ರಿಸ್ಟಲೈನ್ ಪ್ರೋಟೀನು ಮತ್ತು ಏವ್ಯಾಸ್ಕಲರಿಟಿ ಮತ್ತು ಲ್ಯಾಮೆಲಾರ್ ಅರೇಂಜ್ಮೆಂಟ್ ಆಫ್ ದಿ ಫೈಬರ್ಸ್, ಗ್ಲೋಟೋಥಯಾನ್, ಇದೆಲ್ಲದರ ಮೇಲೆ ನಮ್ಮ ಒಂದು ಲೆನ್ಸ್ ಅಪ್ಲೈ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ವಾಟ್ ಈಸ್ ಫಿಸಿಯಾಲಜಿ? ಈಗ ಕ್ರಿಸ್ಟಲೈನ್ ಒಂದು ಸಾಲ್ಯುಬಲ್ ಪ್ರೋಟೀನು ಅಲ್ಲಿ ದ್ಯಾಟ್ ಈಸ್ ಕನ್ವರ್ಟೆಡ್ ಇಂಟು ಆಲ್ಬ್ಯುಮಿನಾಯ್ಡ್ಸ್, ದಟ್ ಈಸ್ ಇನ್ಸಾಲ್ಯುಬಲ್ ಪ್ರೋಟೀನ್. ಅಂದರೆ ಈಗ ಈ ಯಾರು ಮುದಿಯಾರಕ್ಕಾರಲ್ಲ ಅಥವಾ ಯಾರು ಜಾಸ್ತಿ ಸ್ಮೋಕ್ ಮಾಡ್ತಾರಲ್ಲ ಅವರು, ಅಥವಾ ಒಂದು ಇದು ಇಟ್ಕೊಳ್ಳಿ ಎಂತ ಅಂದರೆ ಏನಪ್ಪ ಮುದಿಯಾರಂಕರ್. ಸೊ ಏಜ್ ಆದವ್ರು ಏನಾಗುತ್ತೆ, ಈ ಕ್ರಿಸ್ಟಲೈನ್ ಲೆನ್ಸ್ ಏನಿರ್ತದಲ್ಲ ಸಾಲ್ಯುಬಲ್ ಪ್ರೋಟೀನು ಬರ್ತಾ 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 ಈ ಪ್ರೋಟೀನಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ. ಹೇಗೆ ಅಂದರೆ ಆಲ್ಬ್ಯುಮಿನಾಯ್ಡ್ಸ್ ಜಾಸ್ತಿ ಆಗ್ತದೆ. ಓಕೆ, ಆಲ್ಬ್ಯುಮಿನಾಯ್ಡ್ಸ್ ಜಾಸ್ತಿ ಆದರೆ ಅದು ಇನ್ಸಾಲ್ಯುಬಲ್ ಪ್ರೋಟೀನ್ ಇರೋದ್ರಿಂದ ಕ್ಯಾಟರಾಕ್ಟ್ ಮುಂದಕ್ಕೆ ಬರ್ತದೆ. ಓಕೆ, ಕ್ರಿಸ್ಟಲೈನ್, ಆಲ್ಬ್ಯುಮಿನಾಯ್ಡ್ಸ್ ಅಂಡ್ ಕ್ಯಾಟರಾಕ್ಟ್ ಇದು ಬರ್ತಾ ಬರ್ತಾ ಹೋಗ್ತದೆ ಅಂತ ಹೇಳ್ತಾನೆ. ಸೊ ಅದಕ್ಕೆ ಅವರಿಗೆ ಕ್ಯಾಟ್ರಾಕ್ಟಲ್ಲಿ ಬರ್ತದೆ. ಓಕೆ, ಸೊ ಆ ಒಂದು ಬಯೋಕೆಮಿಸ್ಟ್ರಿಯನ್ನು ಯಾವುದು ಎಫೆಕ್ಟ್ ಮಾಡ್ತದೋ
ಅದು ಕ್ಯಾಟ್ರಾಕ್ಟ್ ಮಾಡಲಿಕ್ಕೆ ಸಾಧ್ಯ. ಅದು ಯಾವುದಂದರೆ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಇಟ್ಕೊಳ್ಳಿ. ಡಯಾಬಿಟಿಸ್ ಮೆಲಿಟಸ್, ಸಾರ್ಬಿಟಾಲ್ ಜಾಸ್ತಿ ಆಗ್ತದೆ, ವಿಲ್ಸನ್ಸ್ ಡಿಸೀಸ್, ಓಕೆ, ಮತ್ತು ಮಯೋಟೋನಿಕ್ ಡಿಸ್ಟ್ರಫಿ, ಲೋವೆಸ್ ಸಿಂಡ್ರೋಮ್, ಹೈಪೋಕ್ಯಾಲ್ಸಿಮಿ. ಇದು ಫಸ್ಟ್ ಗ್ಯಾಲಕ್ಟೋಸಿಮಿಯಾ ಏನಾಗ್ತದೆ, ಆಯಿಲ್ ಡ್ರಾಪ್ ಕ್ಯಾಟ್ರಾಕ್ಟ್ ಅಂತ ಕರಿತೀವಿ. ಮೆಕ್ಯಾನಿಸಮ್ ಏನಂದರೆ ಗ್ಯಾಲಕ್ಟೋಸ್ ಡಿಪೋಸಿಷನ್ ಆಸ್ಮೋಟಿಕ್ ಸ್ಮೆಲ್ಲಿಂಗ್. ಈ ಅಲ್ಬ್ಯುಮಿನಾಯ್ಡ್ಸ್ ಏನು ಓದಿದ್ವಲ್ಲ, ಈ ಕ್ರಿಸ್ಟಲಾಯ್ಡ್ಸ್ ಒಳಗೆ ಈ ಒಂದು ಗ್ಯಾಲಕ್ಟೋಸ್ ಕೂರೋದ್ರಲ್ಲಿದ್ದ ಅಲ್ಲಿ ಗ್ಯಾಲಕ್ಟೋಸಿಮಿಯಾ ಆಗ್ತದೆ. ಅಂಡ್ ವಾಮಿಟಿಂಗ್, ಜಾಂಡಿಸ್, ಹೆಪಟೊಮೆಗಾಲಿ, ಡಯಾಬಿಟಿಸ್ ಮೆಲಿಟಸ್. ಶುಗರ್ ಇರ್ತದಲ್ಲ ಅವರಿಗೆ ಸ್ನೋಫ್ಲೇಕ್ ಅಪಿಯರೆನ್ಸ್ ಬರ್ತದೆ. ಸ್ನೋಫ್ಲೇಕ್ ಹೇಗೆ ಅಂದರೆ ಹೀಗೆ ಸ್ನೋಫ್ಲೇಕ್ ಅಪಿಯರೆನ್ಸ್. ಸಾರ್ಬಿಟಾಲ್ ಅಕೊಮಲೇಷನ್ ಆಗ್ತದೆ ಇಲ್ಲಿ, ಪಾಲಿಯೂರಿಯಾ, ಪಾಲಿಡಿಸಿಯಾ. ಆ್ಯಂಡ್ ವಿಲ್ಸನ್ಸ್ ಡಿಸೀಸ್ ನಾವು ನೋಡೋದಾದರೆ ಇಟ್ ಇಸ್ ಅನ್ ಸನ್ಫ್ಲವರ್ ಕ್ಯಾಟ್ರಾಕ್ಟ್. ಓಕೆ, ಅಲ್ಲಿ ಕಾಪರ್ ಡಿಪೋಸಿಷನ್ ಅದರಲ್ಲಿಂದ ಇಲ್ಲಿ ಕೈಸರ್ ಫಿಶರ್ ರಿಂಗ್ ಬರ್ತದೆ. ರಿಂಗ್ ಬಂದು ಅಲ್ಲಿ ಇದೇನಪ್ಪ ಲಿವರ್ ಎಲ್ಲ ಡ್ಯಾಮೇಜ್ ಆಗ್ತದೆ ಬಾಯಲ್ಲಿ. ಮಯೋಟೋನಿಕ್ ಡಿಸ್ಟ್ರಫಿ, ಕ್ರಿಸ್ಮಸ್ ಟ್ರೀ ಕ್ಯಾಟ್ರಾಕ್ಟ್. ಇದು ಕ್ರಿಸ್ಮಸ್ ಟ್ರೀ ಕ್ಯಾಟ್ರಾಕ್ಟ್ ಬರ್ತದೆ ಇಲ್ಲಿ, ಕ್ರಿಸ್ಮಸ್ ಟ್ರೀ ಕ್ಯಾಟ್ರಾಕ್ಟ್. ಆ್ಯಂಡ್ ಕ್ರಿಸ್ಟಲ್ ಡಿಪೋಸಿಷನ್ ಇನ್ ದ ಕಾಂಟ್ರಾಕ್ಟ್, ಮಸಲ್ ವೀಕ್ನೆಸ್, ಟೋಸಿಸ್. ಒಂದು ಲೋಸ್ ಸಿಂಡ್ರೋಮಲ್ಲಿ ಕಂಜನೆಟಲ್ ಕ್ಯಾಟ್ರಾಕ್ಟ್, ಡಿಟೆಕ್ಟಿವ್ ಫಾಸ್ಫೋಲೇಸ್ ಆಕ್ಟಿವಿಟಿ ಆ್ಯಂಡ್ ನ್ಯೂರೋಪತಿ ಆ್ಯಂಡ್ ದ ಗ್ಲೋಕೋಮಾ, ರಿನಲ್ ಟ್ಯೂಬುಲರ್ ಅಸಿಡೋಸ್. ಹೈಪೋಕ್ಯಾಲ್ಸಿಯಮಲ್ಲಿ ಏನಾಗ್ತದೆ, ವೈಟ್ ಫ್ಲೇಕ್ ಆಪಿಯಾಸಿಟಿಸ್. ಅಲ್ಲಿ ಕ್ಯಾಲ್ಸಿಯಂ ಕಮ್ಮಿ ಆಗ್ತದೆ ಹೈಪೋಕ್ಯಾಲ್ಸಿಯಮಲ್ಲಿ. ಕ್ಯಾಲ್ಸಿಯಂ ಕಮ್ಮಿ ಟೊರಾಸಿಕ್ ಸೈನ್ ಇಲ್ಲಿ ಬರ್ತದೆ. ಸೊ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೇವೆ ನಾವು? ಹೋಗಿ ಕ್ಯಾಟ್ರಾಕ್ಟ್ ಬಂದಾಯಿತು, ನಮಗೆ 5 ಎಲ್ಲ ಡಿಸೀಸ್ ಓದಾಯಿತು, ನೆಕ್ಸ್ಟ್ ನಾವು ಕ್ಯಾಟ್ರಾಕ್ಟ್ನ ಹೌ ವಿಲ್ ಮ್ಯಾನೇಜ್ ದ ಕ್ಯಾಟ್ರಾಕ್ಟ್. ಇದು ಹೆಂಗೆ ಮಾಡ್ತೀವಿ ರೀ ಅಂದ್ರೆ, ವಿಜುವಲ್ ಇಂಡಿಕೇಶನ್, ಡಿಮಿನಿಷ್ಡ್ ವಿಷನ್. ಈಗ ಏನಾದರೂ ಡೈಲಿ ಆ್ಯಕ್ಟಿವಿಟಿ ಓದೋಕತ್ತಿಲ್ಲ ಹಿಂಗೆ ಓದ್ತಿರ್ತಾರೆ ಡೈಲಿ, ಒಂದು ದಿವಸ ಫುಲ್ಲು ಹಂಗೆ ಬರ್ತಾ ಕಣ್ಣು ಮಬ್ಬಗ್ಯಾವಪ್ಪ ಅಂತಾರಲ್ಲ ಹಂಗೆ ಅದು ಗ್ಲೇರ್, ಫೋಟೋಫೋಬಿಯಾ ಏನಾನ ಆಯ್ತು ಅಂದ್ರೆ ಮೆಡಿಕಲ್ ಇಂಡಿಕೇಶನ್ ಆಗುತ್ತಾ, ಲೆನ್ಸ್ ಇಂಡ್ಯೂಸ್ಡ್ ಗ್ಲೋಕೋಮಾ. ಓಕೆ, ಈಗ ಯಾವಾಗ ಲೆನ್ಸ್ ತೆಗಿಬೇಕಂತೀವಿ ಅಂದ್ರೆ ಗ್ಲೋಕೋಮಾ ಫಸ್ಟ್ ಸ್ಟೇಜ್ ಬ್ಲೈಂಡ್ ಸ್ಪಾಟ್ ಸ್ಪೇರ್ ಮಾಡ್ತೈತಲ್ಲ, ಅದು ಅಂಥದ್ದು ಏನಾನು ಬಂದ್ಬಿಟ್ರು ಅಂದ್ರೆ ಫಸ್ಟ್ ತೆಗಿಯೋಕೆ ಹೋಗ್ಬಿಡ್ತು ನಾವು. ಏನು ಫಸ್ಟ್ ತೆಗಿಯೋಕೆ ಹೋಯ್ತು ನಾವು. ಡಿಮಿನಿಷ್ಡ್ ವಿಷನ್, ಅಟ್ಯಾಚ್ಮೆಂಟ್, ಡೈಲಿ ಆಕ್ಟಿವಿಟಿ, ಕರೆಕ್ಟೆಡ್ ವಿಜುವಲ್ ಆಕ್ಟಿವಿಟೀಸ್. ಓಕೆ, ಕ್ಲಿಯರ್ ಫೋಟೋಫೋಬಿಯಾ. ಮೆಡಿಕಲ್ ಇಂಡಿಕೇಶನ್, ಇದ್ರ ಇಂಡಿಕೇಶನ್ ಏನು ಬಾಯ್ ಮೆಡಿಕಲ್ದು? ಲೆನ್ಸ್ ಇಂಡ್ಯೂಸ್ಡ್ ಗ್ಲೋಕೋಮಾ, ಲೆನ್ಸ್ ಇಂಡ್ಯೂಸ್ಡ್ ಯುವಿಐಟಿಸ್, ಓಕೆ, ಡಿಸ್ಲೊಕೇಟೆಡ್ ಲೆನ್ಸ್, ಸಬ್ಲಾಕ್ಸೇಷನ್, ರೆಟಿನಲ್ ಡಿಟ್ಯಾಚ್ಮೆಂಟ್, ರೆಟಿನೋಪತಿ, ಎಕ್ಸಿಡೇಟಿವ್, ರೆಗ್ಮ್ಯಾಟೋಜಿನಸ್ ಇವ್ರದ್ದು. ಕಾಸ್ಮೆಟಿಕ್ ಇಂಡಿಕೇಶನ್, ಲ್ಯುಕೋಕೋರಿಯಾ, ವೈಟ್ ಪ್ಯೂಪಿಲ್ ಆದರೆ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಯೂನಿಲ್ಯಾಟ್ರಲ್ ವೈಟ್ ಕ್ಯಾಟ್ರಾಕ್ಟ್, ಕಂಜನಟಲ್ ಕ್ಯಾಟ್ರಾಕ್ಟ್. ಪೋಸ್ಟ್ ಆಪರೇಟಿವ್ ಅಸೆಸ್ಮೆಂಟ್, ಅದು ಪೇಷಂಟ್ ಹಿಸ್ಟ್ರಿ ತಗೋತೀವಿ ನಾವು. ಹೆಂಗೆ ಒಂದು ವಿಜುವಲ್ ಕಂಪ್ಲೇಂಟು ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ ಅವರು. ಒಂದು ವಿಷನ್ ಕಮ್ಮಿ ಆಗ್ತದೆ, ಗ್ಲೇರ್, ಹ್ಯಾಲಸ್, ಕಲರ್ಡ್ ಹ್ಯಾಲಸ್ ಬರ್ತಾವೆ. ಕಣ್ಣು ಅನ್ನೋದು ಹಿಂಗೆ ನೋಡ್ತಾ ಇರ್ತೀವಿ, ಅದರೊಳಗೆ ಕಲರ್ ಬರ್ತಾವಪ್ಪ ಅಂತಾರೆ ಹಂಗೆ. ಸೊ ಪ್ರೀವಿಯಸ್ ಅಕ್ಯುಲರ್ ಹಿಸ್ಟ್ರಿ, ಟ್ರೋಮಾ, ಗ್ಲೋಕೋಮಾ ಆಸ್ ವೆಲ್ ಆಸ್ ಯುವಿಐಟಿಸ್ ಆ್ಯಂಡ್ ಸಿಸ್ಟಮಿಕ್ ಮೆಡಿಕಲ್ ಟೈಪ್, DM, HTN, COPD ಆ್ಯಂಡ್ ಕಾರ್ಡಿಯಾಕ್ ಡಿಸೀಸ್. ಜನರಲ್ ಫಿಸಿಕಲ್ ಎಕ್ಸಾಮಿನೇಷನ್ ಏನು ಮಾಡ್ತೀವಿ ನಾವು? ನಾರ್ಮಲ್ BP ಅವು ಇವು ನೋಡ್ತೀವಿ ಬೈ HbA1C, HbSAg, HbA1c ಅವೆಲ್ಲ ನೋಡ್ತೀವಿ. ಏನು ಕಾಸ್ ಆಗೈತಿ ಏನಿಲ್ಲ ಅಂತ ಫಿಟ್ನೆಸ್ ನೋಡ್ತೀವಿ. ಆಕ್ಯುಲರ್ ಎಕ್ಸಾಮಿನೇಷನ್, ವಿಜುವಲ್ ಅಕ್ವಿಟಿ, ರೆಟಿನೋಸ್ಕೋಪಿ, ಪರ್ಸೆಪ್ಷನ್ ಆಫ್ ಲೈಟ್, ಪ್ರೊಜೆಕ್ಷನ್ ಆಫ್ ಲೈಟ್ ಎಲ್ಲ ನೋಡ್ತೀವಿ. ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ಮಾಡ್ತೀವಿ, ಎಲ್ಲ ಮಾಡ್ತಾರಲ್ಲ ಹಾಸ್ಪಿಟಲ್ದಾಗ. ಲಿಡ್ ಅಡೆನೆಕ್ಸಿಯಾ ಅಂಡ್ ಕಂಜಕ್ಟಿವೈಟಿಸ್, ಕಾರ್ನಿಯಾ, ಆಂಟೀರಿಯರ್ ಚೇಂಬರ್ ಫಾರ್ ದ ಲೆನ್ಸ್ ಕ್ಲಿಯರ್ ಆ್ಯಂಡ್ ಪಸ್ ಇವೆಲ್ಲ ನೋಡ್ತೀವಿ. ಟೋನೋಮೆಟ್ರಿ, ಮೆಜರ್ ದ IOP, ಇದೇನೆಲ್ಲ ಇಂಟ್ರಾಕ್ಯುಲರ್ ಪ್ರೆಷರ್ನ ಮೆಜರ್ ಮಾಡ್ತೀವಿ. ಅದು 18 ಅಷ್ಟು 21 ತನ ಇರ್ತದೆ, 10 21 ತನ. ಅದಕ್ಕಿಂತ ಜಾಸ್ತಿ ಆದ್ರೆ ಗ್ಲೋಕೋಮಾ ಬಂದ್ಬಿಡ್ತೈತೆ ಅದು. ಅದಕ್ಕೆ ನೋಡ್ತೀವಿ ಫಸ್ಟ್ ಇದೇನು ಗ್ಲೋಕೋಮಾ ಬರಕತ್ತೈತೆ, ಏನೈತಿ ಏನಿಲ್ಲ ಅಂತೇಳಿ. ಫಂಡಸ್ ಎಕ್ಸಾಮಿನೇಷನ್, ರೆಟಿನಾ, ಆಪ್ಟಿಕ್ ನರ್ವ್ ನೋಡ್ತೀವಿ. ಅದಾದಮೇಲೆ ಕೆರಟೋಮೆಟ್ರಿ, ಮೆಜರ್ ದ ಕಾರ್ನಿಯಲ್ ಕರ್ವೇಚರ್. A ಸ್ಕ್ಯಾನ್ ಇಸ್ ಡನ್, ಎಕ್ಸೆಲ್ ಅಂತ ಎಷ್ಟೈತೆ ಅಂತೇಳಿ. ಯಾಕಂದ್ರೆ ಆ ಲೆನ್ಸಿಗಿನ್ ಕುಂದ್ರಸಕ್ಕೆ ಬೇಕಲ್ಲ ನಮಗೆ. ಇಲ್ಲಿ ಬರ್ತೈತಿ ಏನು ಮಾಡ್ತೀವಿ ಅಂತೇಳಿ. ICCE, ನಾಟ್ ICCE. ಓಕೆ, ICCE ಒಳಗೆ ಏನು ಮಾಡ್ತೀವಿ ಬಾಯಿ ಅಂದ್ರೆ ಇಂಟ್ರಾ ಕ್ಯಾಪ್ಸುಲರ್ ಕ್ಯಾಟ್ರಾಕ್ಟ್ ಎಕ್ಸ್ಟ್ರಾಕ್ಷನ್. ಓಕೆ, ಏನಂತ ಎಂಟೈರ್ ಲೆನ್ಸ್ ವಿತ್ ಕ್ಯಾಪ್ಸುಲ್ ಇಸ್ ರಿಮೂವ್. ಆಂಟೀರಿಯರ್ ಕ್ಯಾಪ್ಸುಲ್ ಆಗಲಿ ಪೋಸ್ಟೀರಿಯರ್ ಕ್ಯಾಪ್ಸುಲ್ ಆಗಲಿ ಎರಡು ರಿಮೂವ್ ಮಾಡಿಬಿಡ್ತೀವಿ ಬಾಯ್ ನಾವು. ಓಕೆ, ಅದಾದಮೇಲೆ ಎಕ್ಸ್ಟ್ರಾ ಕ್ಯಾಪ್ಸುಲರ್ ಕ್ಯಾಟ್ರಾಕ್ಟ್ ಎಕ್ಸ್ಟ್ರಾಕ್ಷನ್. ಓಕೆ, ಇದರೊಳಗೆ ಏನು ಮಾಡ್ತೀವಿ ಅಂದ್ರೆ ಲೆನ್ಸ್ ನ್ಯೂಕ್ಲಿಯಸ್ ರಿಮೂವ್,
ನ್ಯೂಕ್ಲಿಯಸ್ ಲೆನ್ಸ್ ಏನು ನ್ಯೂಕ್ಲಿಯಸ್ ಇರ್ತದಲ್ಲ ರಿಮೂವ್ ಮಾಡಿಬಿಡ್ತೀವಿ ಅದನ್ನು. ಪೋಸ್ಟೀರಿಯರ್ ಕ್ಯಾಪ್ಸುಲಾರ್ ಲೆಫ್ಟ್ ಇಂಟ್ಯಾಕ್ಟ್. ಪೋಸ್ಟೀರಿಯರ್ ಕ್ಯಾಪ್ಸುಲ್ ಏನಿರ್ತೈತಲ್ಲ ಹಂಗೆ ಕೈ ಬಿಟ್ಬಿಡ್ತೀವಿ ಅದನ್ನು. ಅದೇ ಲೆನ್ಸ್ ನ್ಯೂಕ್ಲಿಯಸ್ನ ರಿಮೂವ್ ಮಾಡ್ತೀವಿ, ಪೋಸ್ಟೀರಿಯರ್ ಕ್ಯಾಪ್ಸುಲ್ ಹಂಗೆ ಕೈ ಬಿಟ್ಬಿಡ್ತೀವಿ. ಇದು ಕನ್ವೆನ್ಷನಲ್ ಎಕ್ಸ್ಟ್ರಾ ಕ್ಯಾಪ್ಸುಲರ್ ಕ್ಯಾಟ್ರಾಕ್ಟ್ ಸರ್ಜರಿ, ಮ್ಯಾನುವಲ್ ಸ್ಮಾಲ್ ಇನ್ಸಿಷನ್ ಕ್ಯಾಟ್ರಾಕ್ಟ್ ಸರ್ಜರಿ ಇದರೊಳಗೆ ಬರ್ತೈತೆ. ಎಕ್ಸ್ಟ್ರಾ ಕ್ಯಾಪ್ಸುಲರ್ ಒಳಗೆ ಇದರೊಳಗೆ ಏನಂದರೆ ಕನ್ವೆನ್ಷನಲ್ ECC, SICS ನಮ್ಮ ಹಾಸ್ಪಿಟಲ್ದಾಗ ಮಾಡ್ತಾರೆ. ಫಿಕೋ ಎಮಲ್ಸಿಫಿಕೇಶನ್, ECC ವಿತ್ IO ಇಂಪ್ಲಾಂಟೇಷನ್, ಲಾರ್ಜ್ ಇನ್ಸಿಷನ್ ಆಫ್ ECC. ಮ್ಯಾನುವಲ್ ಸ್ಮಾಲ್ ಇನ್ಸಿಷನ್ ಕ್ಯಾಟ್ರಾಕ್ಟ್ ಸರ್ಜರಿ. ಓಕೆ, ಸ್ಮಾಲ್ ಇನ್ಸಿಷನ್ ಕ್ಯಾಟ್ರಾಕ್ಟ್ ಸರ್ಜರಿ. It is a type of the extracapsular cataract surgery in which IOL implantation is performed through a sutureless by self-sealing sclerocorneal tunnel incision. ಈಗ sclerocorneal tunnel incision ಹಿಂಗೇನು ಈ sclerocornea ಇರ್ತೈತಲ್ಲ ಹಿಂಗೇನು ಇರ್ತೈತಲ್ಲ, ಓಕೆ ಸ್ಕ್ಲಿಯರ್ ಇರ್ತೈತಲ್ಲ ಇಲ್ಲಿ ಟನಲ್ ಇನ್ಸಿಷನ್ ಮಾಡ್ತೀವಿ, ಸ್ಕ್ಲಿರೋಕಾರ್ನಿಯಲ್ ಟನಲ್ ಇನ್ಸಿಷನ್. ಅದಕ್ಕೆ ಅದೇ ರಿಕವರ್ ಆಗ್ಬಿಡೋಕ್ಕದ. ನಾವೇನು ಸೂಚರ್ ಏನು ಹಾಕೋದು ಬೇಕಲ್ಲ, ಯೂನಿವರ್ಸಲ್ ಅಪ್ಲಿಕೇಬಲ್ ಇದ್ದದ್ದು. ನಾಟ್ ಮಷಿನ್ ಡಿಪೆಂಡೆಂಟ್ ಬಟ್ ಸರ್ಜನ್ ಡಿಪೆಂಡೆಂಟ್. ಅದು ಭಾರಿ ಸ್ಕಿಲ್ಫುಲ್ ಇರಬೇಕು. ನಮ್ಮ ಸಾರ್ ಅದ್ರ 5 ನಿಮಿಷ ಮಾಡಿ ಹಾಕ್ತಾರೆ ಮರಿ. ಸರ್ಜಿಕಲ್ ಸ್ಟೆಪ್ ಹೆಂಗೆ, ಫಸ್ಟಿಗೆ ಲಿಗ್ನೋಕೇನು ಬಿಪಿಯೋಕೇನು ಈ ಒಂದು ಇದ್ರೊಳಗೆ ಹಾಕ್ತೀವಿ. ಓಕೆ, ಅದಾದಮೇಲೆ ಸುಪೀರಿಯರ್ ರೆಕ್ಟಸ್ ಬ್ರಿಡಲ್ ಸೂಚರ್ ಪಾಸಸ್ ಥ್ರೂ ದ ಫಿಕ್ಸ್ಡ್ ಐ ಡೌನ್ವರ್ಡ್ ಗೇಜ್. ಅದಾದಮೇಲೆ ಕಂಜಕ್ಟೈನಲ್ ಫ್ಲಾಪ್ ಎಕ್ಸ್ಪೋಜರ್ ಆಫ್ ದಿ ಸ್ಕ್ಲೇರಾ. ಓಕೆ, ವಿತ್ 10 to 2 o'clock ಪೊಸಿಷನ್. ಸ್ಕ್ಲೇರೋಕನಲ್ ಟನಲ್ ಇನ್ಸಿಷನ್. ಓಕೆ, ಇನ್ಸಿಷನ್ ಮಾಡ್ತೀವಿ. ಒಂದು ಎಕ್ಸ್ಟರ್ನಲ್ ಸ್ಕ್ಲೇರಲ್ ಇನ್ಸಿಷನ್, ಸ್ಕ್ಲೇರೋ ಟನಲ್, ಇಂಟರ್ನಲ್ ಕಾರ್ನೆಲ್ ಇನ್ಸಿಷನ್, ಕೆರಟೋ ಮಾಡ್ತೀವಿ. ಇಟ್ ಹ್ಯಾಸ್ 3 steps. ಸ್ಕ್ಲೇರಲ್ ಫಸ್ಟ್ ಎಕ್ಸ್ಟ್ರಾ ಸ್ಕ್ಲೇರಲ್ ಇನ್ಸಿಷನ್, ಆಮೇಲೆ ಒಂದು ಎಕ್ಸ್ಟರ್ನಲ್ ಸ್ಕ್ಲೇರಲ್ ಇನ್ಸಿಷನ್, ಸ್ಕ್ಲೇರೋಕಾರ್ನಿಯಲ್ ಟನಲ್, ಆಮೇಲೆ ಇಂಟರ್ನಲ್ ಕಾರ್ನಿಯಲ್ ಇನ್ಸಿಷನ್ ಹಿಂಗೆ ವಿತ್ ಕೆರಟೋಮ್ ಹಿಂಗೆ ಹೋಗ್ಬಿಡ್ತೀವಿ. ಹಿಂಗೆ ಹೋದ್ಗಟ್ಲೆ ಇದೇನದು ಸೈಡ್ ಪೋರ್ಟ್ ಎಂಟ್ರಿ ಅಟ್ 9 o'clock ಪೊಸಿಷನ್. ಹಿಂಗೆ ಐತೆ ಅಂದರೆ 9 o'clock ಪೊಸಿಷನ್ದು ಸೈಡ್ ಪೋರ್ಟ್ ಎಂಟ್ರಿ ಕೊಡ್ತೀನಿ. ಸೈಡ್ ಪೋರ್ಟ್ ಎಂಟ್ರಿ ಒಳಗೆ ಕೊಡೋದು ಇದು ಆ್ಯಂಟೀರಿಯರ್ ಕ್ಯಾಪ್ಸುಲೋಟಮಿ. ಕ್ಯಾನ್ ಓಪನರ್ ಕ್ಯಾಪ್ಸ್ಯೂಲ್ನ ಡಿವೈಡ್ ಮಾಡ್ತೀನಿ ಅದನ್ನು. ಇದು ಕಾರ್ಟೆಕ್ಸ್ನ ಇದು ಕ್ಯಾಪ್ಸ್ಯೂಲ್ ಮುಟ್ಟಾಗಿ ಮಾಡ್ತೀವಿ. ಕ್ಯಾನ್ ಅಪಿಯರ್ ಇದು ಫಸ್ಟಿಗೆ ನಾವು ಇದನ್ನ ಹಾಕ್ತೀವಿ, ಏನಪ್ಪ ಜೆಲ್ ಹಾಕ್ತೀವಿ. ಆ ಜೆಲ್ ಹಾಕಿದ್ಗಟ್ಲೆ ನಮಗೆ ಆ್ಯಂಟೀರಿಯರ್ ಕ್ಯಾಪ್ಸುಲ್ ಏನೋ ಡಿಫ್ರೆನ್ಸಿಯೇಷನ್ ಕಂಡುಬಿಡ್ತೈತಿ. ಅದಾದಮೇಲೆ ಆ್ಯಂಟೀರಿಯರ್ ಕ್ಯಾಪ್ಸುಲೋಟಮಿ, ಕಂಟಿನ್ಯೂಸ್ ಕರ್ವಿನೇಲ್ ಕ್ಯಾಪ್ಸುಲ್ ಹಿಂಗೆ ಕರ್ವಿನೇಲರ್ ಈ ಥರ CCC ಮಾಡ್ತೀವಿ, ಕಂಟಿನ್ಯೂಸ್ ಕರ್ವಿನೇಲ್ ಕ್ಯಾಪ್ಸುಲರ್ ಎಕ್ಸಸ್. ಆಮೇಲೆ ಹೈಡ್ರೋ ಡಿಸೆಕ್ಷನ್ ಮಾಡ್ತೀವಿ. ಹೈಡ್ರೋ ಡಿಸೆಕ್ಷನ್ ಅಂದರೆ ಸಪ್ರೇಷನ್ ಆಫ್ ದಿ ಈಗ ಕ್ಯಾಪ್ಸುಲ್ ಏನು ಹಿಂದಿರ್ತೈತಲ್ಲ ಅದ್ರ ಮುಂದಲ್ಲಿದ್ದ ಕ್ಯಾಪ್ಸುಲ್ನ ಹಿಂಗೆ ತೆಗೆದು ಬಿಡೋದು ಹೈಡ್ರೋ ನೀರು ಕೊಟ್ಟು. ಹಂಗಾದ್ಮೇಲೆ ಅಂದ್ರೆ ಫಸ್ಟಿಗೆ ಕಂಟಿನ್ಯೂಸ್ ಡಿಲೈನೇಷನ್, ಹೈಡ್ರೋ ಡಿಲೈನೇಷನ್ ಮಾಡ್ತೀವಿ. ಡಿಲೈನೇಷನ್ ಅಂದರೆ ಕಂಟಿನ್ಯೂಸ್ ಕರ್ವಿನೇಲರ್ ಕ್ಯಾಪ್ಸುಲರ್ ಆಕ್ಸೆಸ್ ಸುತ್ತ ಹಿಂಗೆ ಮಾಡ್ಕೊಂತ ಹೈಡ್ರೋ ಡಿಸೆಕ್ಷನ್ ಮಾಡಿಬಿಡ್ತೀವಿ. ನ್ಯೂಕ್ಲಿಯರ್ ಪ್ರೊಲಾಪ್ಸ್ ಆಫ್ ದಿ ನ್ಯೂಕ್ಲಿಯಸ್ ವಿತ್ ಕ್ಯಾಪ್ಸುಲರ್ ಬ್ಯಾಗ್ ಇಂಟು ದ ಆಂಟೀರಿಯರ್ ಚೇಂಬರ್, ಡೆಲಿವರಿ ಆಫ್ ದಿ ನ್ಯೂಕ್ಲಿಯಸ್ ಔಟ್ಸೈಡ್. ಅದು ಹೆಂಗೆ ಫೀಕೋ ಸ್ಯಾಂಡ್ವಿಚ್ಚು, ಈ ವಿಸ್ಕೋ ಎಕ್ಸ್ಪ್ರೆಷನು, ಫೀಕೋ ಫ್ರಾಕ್ಚರ್ ಒಟ್ಟ ಹಿಂಗೆ ತೆಗಿತೀವಪ್ಪ. ಆಸ್ಪಿರೇಷನ್ ಆಫ್ ದಿ ಕಾರ್ಟೆಕ್ಸ್ ಯೂಸಿಂಗ್ ದ 2-way ring ಇರಿಗೇಷನ್ ಆಸ್ಪಿರೇಷನ್ ಕ್ಯಾನುಲಾ ಆ್ಯಂಡ್ ಇದು IOL ಇಂಪ್ಲಾಂಟೇಷನ್. ಓಕೆ, IOL ಇಂಪ್ಲಾಂಟೇಷನ್ ಏನು ಮಾಡ್ತೀವಿ ಹೊರಗಿಂದ PMMA ಅದು ವಿಸ್ಕೋ ಎಲಾಸ್ಟಿಕ್ ಮೆಟೀರಿಯಲ್ ಬ್ಯಾಗ್ ಇತ್ತು, ವಿಸ್ಕೋ ಎಲಾಸ್ಟಿಕ್ ಮೆಟೀರಿಯಲ್ IOL ಇಂಪ್ಲಾಂಟೇಷನ್. ಅದಾದಮೇಲೆ ಇಂಪ್ಲಾಂಟೆಡ್ ಇನ್ ದ ಆ್ಯಂಡ್ ಆಫ್ಟರ್ ಫಿಲ್ಲಿಂಗ್ ದ ಬ್ಯಾಗ್ ವಿತ್ ವಿಸ್ಕೋ ಎಲಾಸ್ಟಿಕ್ ಮೆಟೀರಿಯಲ್. ಅದಾದಮೇಲೆ ವೂಂಡ್ ಕ್ಲೋಜರ್, ರಿಂಗರ್ ಲ್ಯಾಕ್ಟೆಡ್ ಸೊಲ್ಯೂಷನ್ ಹಾಕಿ ಹಿಂಗೆ ಹಾಕಿ ಜೆಂಟಾಮೈಸಿನ್ ಮೇಲೆ ಹಿಂಗೆ ಒಗೆದು ಬಿಟ್ಬಿಟ್ಟಿರ್ತೀವಿ. ಓಕೆ, ಸೆಲ್ಫ್ ಸೀಲಿಂಗ್ ಸ್ಕ್ಲಿರೋ ಟನಲ್ ಡ್ಯೂ ಟು ದ ವಾಲ್ ಎಫೆಕ್ಟ್. ವಾಲ್ ಎಫೆಕ್ಟ್ ಅಂದ್ರೆ ಎಂಟ್ರಿ ಇರ್ತೈತಿ ಬಟ್ ಎಕ್ಸಿಟ್ ಇರಲ್ಲ, ಅದು ಹಂಗಿರ್ತೈತಿ. ಫಾರ್ ದ ಓಕೆ, ಈ ಫಿಕೋ ಎಮಲ್ಸಿಫಿಕೇಶನ್ ಏನು ಇದೇ ಸೇಮ್ SICS ಮಾಡ್ತಾರಲ್ವ, ಇದ್ರೊಳಗೆ ಫಿಕೋ ಎಮಲ್ಸಿಫಿಕೇಶನ್ ಮಾಡ್ತಾರೆ. ಇದು ಹೆಂಗಂದ್ರೆ ಇಟ್ ಈಸ್ ಅ ಮಾಡರ್ನ್ ಕ್ಯಾಟ್ರಾಕ್ಟ್ ಸರ್ಜರಿ ಟೆಕ್ನಿಕ್ ಅಂಡರ್ ವಿಚ್ ಲೆನ್ಸ್ ನ್ಯೂಕ್ಲಿಯಸ್ ಇಸ್ ಬ್ರೋಕನ್ ಯೂಸಿಂಗ್ ದ ಅಲ್ಟ್ರಾಸೌಂಡ್ ಎನರ್ಜಿ ಇಟ್ಕೊಂಡು ಲೆನ್ಸ್ನ ಬ್ರೋಕ್ ಮಾಡಿಬಿಡ್ತೀವಿ, ಆಮೇಲೆ ಆಸ್ಪಿರೇಟ್ ಮಾಡಿಬಿಡ್ತೀವಿ. ಅದಾದಮೇಲೆ ಲೆನ್ಸ್ ಆಗಿಬಿಡ್ತೀವಿ ಅಷ್ಟೇ. ಅಡ್ವಾಂಟೇಜ್ ಏನು ಗೊತ್ತಿದ್ರದ್ದು ಅಸ್ಟಿಗ್ಮ್ಯಾಟಿಸಮ್ ಬರಲ್ಲ. ಓಕೆ, ರ್ಯಾಪಿಡ್ ವಿಜುವಲ್ ರಿಕವರಿ, ಜಲ್ದಿ ಆಗ್ಬಿಡ್ತದೆ ರಿಕವರಿ. ಬ್ಲೀಡಿಂಗ್ ಕಮ್ಮಿ, ಸ್ಮಾಲ್ ಇನ್ಸಿಷನ್ ಭಾರಿ ಸಣ್ಣದು, ಅದಕ್ಕಿಂತ ಸಣ್ಣದು ಲಿಂಬಸ್ತ ಕೊಡ್ತಾರೆ. ಸ್ಕ್ಲಿರೋ ಕಾರ್ನಿಯಲ್ ಸ್ಕ್ಲಿರೋ ಜಂಕ್ಷನ್ದಾಗ ಕೊಡೋದು, ಲಿಂಬಸ್ತ ಕೊಡ್ತಾರೆ ಇದನ್ನು. ಓಕೆ, ಅದಾದಮೇಲೆ ಸೇಮ್ ಏಜ್ SICS ಸೇಮ್ ನ್ಯೂಕ್ಲಿಯಸ್ ಈಸ್ ಎಮಲ್ಸಿಫೈಡ್ ಆಸ್ಪಿರೇಟೆಡ್ ಬೈ ದ ಎಮಲ್ಸಿಫಿಕೇಶನ್ ಮಷಿನ್. ಅಲ್ಟ್ರಾಸೌಂಡ್ ಫೋಲ್ಡಬಲ್ IOL ಲೆನ್ಸ್ ಇಸ್ ಇನ್ಸರ್ಟೆಡ್ ಇನ್ ದ ಬ್ಯಾಗ್. ಸಿಲಿಕಾನ್ ಮಾಡ್ತಾರೆ, ಹಾಕ್ಬಿಡ್ತಾರೆ. ಓಕೆ, ಕಾಂಪ್ಲಿಕೇಶನ್ ಆಫ್ ಕ್ಯಾಟ್ರಾಕ್ಟ್ ಸರ್ಜರಿ. ಒಂದು ಏನು ಕಾಂಪ್ಲಿಕೇಶನ್ನು ಜಗ್ಗಿಸಲ್ ಕೇಳಿದ್ರು. ಕಾಂಪ್ಲಿಕೇಶನ್ ಏನಾಗ್ಬೋದು ಅಂದ್ರೆ
ಈಗ ಮಾಡುವಾಗ ಆಂಟೀರಿಯರ್ ಕ್ಯಾಪ್ಸಲ್ ಬ್ರೇಕ್ ಆಗಿಬಿಡ್ಬೋದು, ಇಲ್ಲಿಂದ್ರೆ ಪೋಸ್ಟೀರಿಯರ್ ಕ್ಯಾಪ್ಸಲ್ ರಪ್ಚರ್ ಆಕತಿ, ವಿಟ್ರಿಯಸ್ ಲಾಸ್ ಆಕತಿ, ಇದ್ರೊಳಗೆ ರೆಟಿನಲ್ ಡಿಟ್ಯಾಚ್ಮೆಂಟ್ ವಿಟ್ರಿಯಸ್ ಲಾಸ್ ಆಕತಿ ಒಂದು ವೇಳೆ ಥ್ರೂ ದ ರೆಟಿನಲ್ ಡಿಟ್ಯಾಚ್ಮೆಂಟ್. ಸಬ್ಲಾಕ್ಸೇಷನ್ ವೀಕ್ ಝೋನಲ್ಸ್ ಹಿಂಗೆ ಹಿಡ್ಕೊಳ ಝೋನಲ್ಸ್ ಏನೋ ಲೆನ್ಸ್ ಹಿಡ್ಕೊಳ ಝೋನಲ್ಸ್ ಏನೋ ಹಿಂಗೆ ವೀಕ್ ಇತ್ತಂದ್ರೆ ಆ ಕಡೆ ಅಡ್ಡಾಡ್ಬಿಡ್ತೈತಿ. ಅದಾದ್ಮೇಲೆ ಐರಿಸ್ ಟ್ರೋಮಾ. ಓಕೆ, ಅದಾದಮೇಲೆ ನ್ಯೂಕ್ಲಿಯರ್ ಡ್ರಾಪ್ ಇಂಟು ದ ವಿಟ್ರಸ್ ಕ್ಯಾವಿಟಿ ಆ್ಯಂಡ್ ಇಂಟ್ರಾಕ್ಯುಲರ್ ಲೆನ್ಸ್ ಮಾಲ್ ಪೊಸಿಷನ್ ಬೈ ದ ಆಪ್ಥಲ್ಮಾಲಜಿಸ್ಟ್. ಎಲ್ಲಿ ಬೇಕಾದ್ರೆ ಇಟ್ಬಿಡ್ತಾರ, ಅಂದರೆ ಫುಲ್ ಸ್ಕಿಲ್ಫುಲ್ಡ್ ಎಲ್ಲ ಇಂಥವು ತಪ್ಪು ಮಾಡಲ್ಲ ಬೈ. ಹಾಂ, ಹೊಸದಾದ ಕಲ್ತಿರ್ತಾರಲ್ಲ ಅವಾಗ ಅವರು. ಅಲ್ಲಿ ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ ಏನಂದರೆ ಒಂದು ಹೈಪೇಮ, ಏನೋ ಇನ್ಫೆಕ್ಷನ್, ಐರಿಪ್ಸ್ ಪ್ರೊಲ್ಯಾಪ್ಸ್ ಏನೋ ಅಂತಂದ್ರೆ, ಕಾರ್ನಿಯಲ್ ಎಡೆಮ ಯಾಕತಿ ಏನೋ ಅಬ್ಸ್ಟ್ರಕ್ಟ್ ಆಗಿಬಿಟ್ರೆ ಇದ್ರೊಳಗೆ, ಆ್ಯಂಡ್ ಫ್ಲಾಟ್ ಆಂಟೀರಿಯರ್ ಚೇಂಬರ್ ಡ್ಯೂ ಟು ದ ವೂಂಡ್ ಲಿಕ್ ಆ್ಯಂಡ್ ಪೋಸ್ಟ್ ಆಪರೇಟಿವ್ ಆಂಟೀರಿಯರ್ ಯುವೈಟಿಸ್ ಆ್ಯಂಡ್ ಅಪ್ಥಾಲ್ಮೈಟಿಸ್. ಆ್ಯಂಡ್ ಡಿಲೇಡ್ ಏನಕತ್ತೆ ಅಂದರೆ ಸಿಕ್ಸ್ಟಾಯ್ಡ್ ಮ್ಯಾಕ್ಯುಲರ್ ಎಡೆಮ ಬರ್ತದೆ, ಕಲೆಕ್ಷನ್ ಆಫ್ ಫ್ಲೂಯಿಡ್ ಇಂದ ಮ್ಯಾಕ್ಯುಲಾ ಒಳಗೆ ಫ್ಲೂಯಿಡ್ ಕಲೆಕ್ಟ್ ಆಗಿಬಿಡ್ತವೆ. ಅದಾದಮೇಲೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಇದ್ರೊಳಗೆ ಎಡೆಮ ಏನಾದರೂ ಜಾಸ್ತಿ ಆಯ್ತು ಅಂದ್ರೆ. ಅದಾದಮೇಲೆ ಡಿಲೇಡ್ ಕ್ರೋನಿಕ್ ಪೋಸ್ಟ್ ಆಪರೇಟಿವ್ ಎಂಡ್ ಆಪ್ಥಾಲ್ಮೈಟಿಸ್, ಭಾರಿ ಡೇಂಜರ್ ಇದು ಎಂಡ್ ಆಪ್ಥಾಲ್ಮೈಟಿಸ್. ಅದಾದಮೇಲೆ ಇದು ಟಾಕ್ಸಿಕ್ ಆಂಟೀರಿಯರ್ ಸೆಗ್ಮೆಂಟ್ ಸಿಂಡ್ರೋಮ್ ಬರ್ತೈತೆ, ಟಾಸ್ ಮತ್ತು ಎಂಡ್ ಆಪ್ಥಾಲ್ಮೈಟಿಸ್. ಇದಾದಮೇಲೆ ಅಂದರೆ ಈಗ ಲೆನ್ಸ್ ಹಾಕಿದ ಮೇಲೆ ಎಪಿಥೀಲಿಯಲ್ ಇನ್ಗ್ರೋಟ್, ಐವಲ್ ಡಿಸ್ಲೊಕೇಶನ್, ಏನೋ ಡಿಸ್ಲೊಕೇಶನ್ ಆಫ್ ಲೆನ್ಸ್ ಇರ್ತೈತಲ್ಲ, ಅದು ರಿಪೊಸಿಷನ್, ಇಕ್ವರ್ ರಿಪೊಸಿಷನ್, ಎಕ್ಸ್ಚೇಂಜ್. ಅದಾದಮೇಲೆ ಆಫ್ಟರ್ ಕ್ಯಾಟ್ರಾಕ್ಟ್ ಇದಾದಮೇಲೆ ಈ ಕ್ಯಾಟ್ರಾಕ್ಟ್ ಮಾಡಿಬಿಟ್ರಪ್ಪ, ಈ ಎಲ್ಲ ಆರಾಮದ ನೋಡಕತ್ತಾನ. ಇನ್ನೊಂದು ಜಗ್ಗಿದಿವಸ ಆದಮೇಲೆ ಏನು ಬರ್ತಾನ, ಪೋಸ್ಟೀರಿಯರ್ ಕ್ಯಾಪ್ಸುಲರ್ ಅಪಾಸಿಫಿಕೇಶನ್ ಆಗ್ಬಿಡುತ್ತೆ. ಆಫ್ಟರ್ ಕ್ಯಾಟ್ರಾಕ್ಟ್ ಅಂತ ಕರಿತೀವಿ ನಾವು. ಅಪಾಸಿಫಿಕೇಶನ್ ಆಫ್ ದಿ ಪೋಸ್ಟೀರಿಯರ್ ಲೆನ್ಸ್ ವಿಚ್ ಡೆವಲಪ್ಸ್ ಮಂತ್ ಟು ಇಯರ್ ಎಕ್ಸ್ಟ್ರಾ ಕ್ಯಾಪ್ಸುಲ್ ಲೆನ್ಸ್ ಎಕ್ಸ್ಟ್ರಾಕ್ಷನ್. ಓಕೆ, ಅದಾದಮೇಲೆ ರೆಸಿಡ್ಯೂಯಲ್ ಅಪ್ಯಾಕ್ ಲೆನ್ಸ್ ಮ್ಯಾಟರ್ ಒಂದು ಸೇಮ್ ಲೆನ್ಸ್ ಪಾರ್ಟಿಕಲ್ ಟ್ರಾಪ್ಡ್ ಬಿಟ್ವೀನ್ ದ ಆಂಟೀರಿಯರ್ ಅಂಡ್ ಪೋಸ್ಟೀರಿಯರ್ ಕ್ಯಾಪ್ಸುಲ್ ಸರೌಂಡೆಡ್ ಬೈ. ಇದೇನು ಪ್ಯಾಥೋಫಿಸಿಯಾಲಜಿ ಏನು ಗೊತ್ತಾ, ಸಮ್ ಲೆನ್ಸ್ ಪಾರ್ಟಿಕಲ್ ಟ್ರಾಪ್ಡ್ ಬಿಟ್ವೀನ್ ದ ಆಂಟೀರಿಯರ್ ಅಂಡ್ ಪೋಸ್ಟೀರಿಯರ್ ಕ್ಯಾಪ್ಸುಲ್ ಒಂದು ಸರೌಂಡೆಡ್ ಬೈ ದ ಇದು ಬ್ಲಡ್ ಅಂತಲೇ ಹೇಳ್ಬೋದು. ಪ್ರೊಲಿಫರೇಟಿಂಗ್ ಎಪಿಥೀಲಿಯಲ್ ಸೆಲ್ಸ್ ರಿಮೈನ್ ಲೆನ್ಸ್ ಎಪಿಥೀಲಿಯಲ್ ಗ್ರೋತ್ ಅಂಡ್ ದ ಸ್ಪೇರ್ಡ್ ಬೈ ದ ಬ್ಯಾಕ್ ಆಫ್ ದಿ ಕ್ಯಾಪ್ಸುಲ್. ಅಂದರೆ ರಿಮೈನಿಂಗ್ ಲೆನ್ಸ್ ಎಪಿಥೀಲಿಯಂ ಈಗ ಪ್ರೊಲಿಫರೇಟಿಂಗ್ ಎಪಿಥೀಲಿಯಲ್ ಸೆಲ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ, ಆಮೇಲೆ ಕ್ಲಿನಿಕಲ್ ಟೈಪ್ ಟಿನ್ ಪಿ ಸಿ ಒ ಪೋಸ್ಟೀರಿಯರ್ ಕ್ಯಾಪ್ಸುಲ್ ಮೈಲ್ಡ್ ಇದು ಕ್ಲೌಡಿಂಗ್ ಆಕತಿ. ಅಂದ್ರೆ ಈ ಪೋಸ್ಟೀರಿಯರ್ ಕ್ಯಾಪ್ಸುಲ್ ಇದ್ರೊಳಗೆ ಎರಡು ಟೈಪ್ ಇರ್ತಾವಲ್ಲ, ರೇಡಿಯಲ್ ಅಪ್ಯಾಕ್ ಬೈ ದ ಮ್ಯಾಟ್ರು, ಇದೊಂದು ಪ್ರೊಲಿಫರೇಟಿಂಗ್ ಎಪಿಥೀಲಿಯಲ್ ಸೆಲ್ಸ್. ಈ ಪೋಸ್ಟೀರಿಯರ್ ಕ್ಯಾಪ್ಸುಲ್ ಏನಾಕತ್ತಲ್ಲ ಹಿಂದೆ ಕಣ್ಣಾಗಿಂದ ಅಲ್ಲಿ 4 ಟೈಪ್ ಇರ್ತಾವೆ. ಒಂದು ಸೋಮರ್ ರಿಂಗ್ ಹಿಂಗೆ ಬರ್ತೈತಿ, ಸೋಮ ಮೆಂಬ್ರೆ ಅಂಬ್ರೆ ಸೋಮರ್ ರಿಂಗ್, ತಿಕ್ ರಿಂಗ್. ಓಕೆ, ಇದು ಮೆಂಬ್ರೇನಸ್, ಇದು ತಿಕ್ ಮೆಂಬ್ರೇನ್ ಆಫ್ ಪೋಸ್ಟೀರಿಯರ್ ಕ್ಯಾಪ್ಸುಲ್. ಮೈಲ್ಡ್ ಕ್ಲೌಡಿಂಗ್ ಮೋಸ್ಟ್ ಕಾಮನ್ ಟೈಪ್. ಇದು ಇಲ್ಚಿಂಗ್ ಪಲ್ಸ್, ಇದು ಏನು ವ್ಯಾಕ್ಯುಲೇಟೆಡ್ ಎಪಿಥೀಲಿಯಂ ಸೆಲ್ಸ್ ಈ ಥರ ಇಲ್ಚಿಂಗ್ ಪಲ್ಸು ಆ ಥರ ರಿಲೀಸ್ ಆಗಿಬಿಡ್ತು ಇಲ್ಲಿ. ಇಂಟ್ರಾಕ್ಯುಲರ್ ಲೆನ್ಸ್, ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಲೆನ್ಸ್ ಇಂಪ್ಲಾಂಟೆಡ್ ಇನ್ ದ ಐ. ಟೈಪ್ಸು ಇದು ಭಾಳ ಟೈಪ್ಸ್ ಅದಾವ. ಇದಕ್ಕೆ ಟೈಪ್ಸ್ ಏನಂದ್ರೆ ಬೇಸ್ಡ್ ಆನ್ ದ ಮೆಥಡ್. ಇದೊಂದು ಆಂಟೀರಿಯರ್ ಚೇಂಬರು ಹಿಂಗೆ ನಾರ್ಮಲ್ ಹಾಕೋದು, ಇನ್ನೊಂದು ಐರಿಸ್ ಸಪೋರ್ಟೆಡ್ ಲೆನ್ಸ್. ಅಂದ್ರೆ ಐರಿಸ್ ಸಪೋರ್ಟೆಡ್ ಲೆನ್ಸ್ ಅಂದ್ರೆ ಹಿಂಗೆ ಬರ್ತಾವೆ, ಐರಿಸ್ ಲೆನ್ಸ್ ಹಿಂಗೆ ಬರ್ತಾವೆ. ಈಗ ಇಲ್ಲಿ ಇರ್ತದ, ಇಲ್ಲಿ ಐರಿಸ್ ಹಾಕ್ತಾರೆ ಇದ್ರೊಳಗೆ, ಇಲ್ಲಿ ನೋಡಕತ್ತಲ್ಲ ಇದನ್ನ ಇಲ್ಲಿ ಐರಿಸ್ ಹಾಕ್ತಾರೆ. ಐರಿಸ್ ಹಿಂಗೆ ಓಲ್ಡ್ ಮಾಡಿಸ್ತಾರೆ. ಈಗ ಒಂದು ಇದು ಲೆನ್ಸ್ ಅನ್ಕ, ಇದು ಐರಿಸ್ ಅನ್ಕ ಹಿಂಗೆ ಓಲ್ಡ್ ಮಾಡಿಸ್ತಾರೆ ಇದ್ರ ಜೊತೆಗೆ ಅದ್ರಂಗೆ, ಆಯ್ತಾ. ಆಮೇಲೆ ಪೋಸ್ಟೀರಿಯರ್ ಚೇಂಬರ್ ಇಂಟ್ರಾಕ್ಯುಲರ್ ಲೆನ್ಸ್ ಲೆಫ್ಟ್ ಮೈಂಡ್ ಐರಿಸ್ ದಟ್ ಇಸ್ ಸರ್ಕಸ್ ಕ್ಯಾಪ್ಸುಲರ್ ಬೇಸ್ಡ್ ಆನ್ ದ ಮೆಟೀರಿಯಲ್ ಯೂಸ್. ರಿಜಿಡ್ ಅಂದ್ರೆ ಪಾಲಿಮಿಥೈಲ್ ಮಿಥಾಕ್ರಿಲೇಟ್ ಆ್ಯಂಡ್ ಫೋಲ್ಡೇಬಲ್ ಅಂದ್ರೆ ಸಿಲಿಕಾನು, ಅಕರೈಲ್, ಅದಾದ್ಮೇಲೆ ಹೈಡ್ರೋಜೆಲ್. ಓಕೆ, ಹೈಡ್ರೋಜೆಲ್ ಬೇಸ್ಡ್ ಆನ್ ದ ಫೋಕಸಿಂಗ್ ಎಬಿಲಿಟಿ ಅಂದ್ರೆ ಮೋನೋಫೋಕಲ್ ಐಒಎಲ್, ಮಲ್ಟಿಫೋಕಲ್ ಐಒಎಲ್, ಟ್ರೈಫೋಕಲ್, ಎಕ್ಸ್ಟೆಂಡೆಡ್ ಟೈಪ್. ಇದು ಯಾವ ಟೈಪ್ ಅಂದರೆ ಕಲ್ಮನ್ ಮ್ಯಾಗ್ನೆಟಿಫ್ಲೆಕ್ಸ್, ಕಲ್ಮನ್ ಮೆಕ್ಫಾರೆನ್ ಇಂಟ್ರಾಕ್ಯುಲರ್ ಲೆನ್ಸ್ ಆ ಟೈಪ್ ಏನು ಇರ್ತೈತಲ್ಲ, ಇದಕ್ಕೆ ಹೆಪ್ಯಾಟಿಕ್ ಅಂತ ಕರಿತಾರೆ. ಇದು ಎಸ್ ಶೇಪ್ಡ್, ಸಿ ಶೇಪ್ಡ್, ಮಾಡಿಫೈಡ್ ಲೂಪ್. ಇದು ಸಿ ಶೇಪ್ಡ್ ಜಾಸ್ತಿ ಆಗೋದು ಎಸ್ ಶೇಪ್ಡ್ಕಿನ. ಐಒಎಲ್ ಪವರ್ ಇಟ್ ಇಸ್ ಕ್ಯಾಲ್ಕುಲೇಟೆಡ್ ಬೈ ದ SRK ಫಾರ್ಮುಲಾ. SRK ಶಾರ್ಖಾನ್ ಅಲ್ಲ, ಶ್ರೀ ಶೇಖರ್ ರಾಧಾಕೃಷ್ಣನೂ ಅಲ್ಲ. ಇಟ್ ಇಸ್ ಅನ್ ಸ್ಯಾಂಕ್ಟರ್ಸ್, ರೆಡ್ಕ್ಲಿಫ್ ಅಂಡ್ ಕ್ರಾಫ್ಟ್ಸ್. ಇದನ್ನೇನು ಮಾಡ್ತಾರೆ, PEG ಓಕೆ A ಮೈನಸ್ 2.5L ಮೈನಸ್ 0.9K. ನಾನು ಬಯಾಟ್ ಹಾಕ್ಬೇಕು ಬಂದಿದ್ದೀನಿ, ಏನು ಮಾಡಕ್ಕೆ ಬರಲ್ಲ. PEG A ಮೈನಸ್ 2.5L 0.9K ಅಂತ ಹೇಳ್ಬೇಕು ನಾವು ಅದನ್ನು. ಓಕೆ, ಅದಕ್ಕೆ ಏನು ಬರೋದು ನೆಕ್ಸ್ಟ್ ಇವಾಗ. PEG ಪವರ್ ಆಫ್ ಲೆನ್ಸ್, A ಕಾಂಟ್ಯಾಕ್ಟ್ ಇದು L ಆಕ್ಸಿಯಲ್ ಲೆಂತ್ ಆಫ್ ದ ಐಬಾಲ್. ಆಮೇಲೆ ಆವರೇಜ್ ಕಾರ್ನಿಯಲ್ ಕರ್ವೇಚರ್ ಡಿಟರ್ಮೈನ್ ಬೈ ದ ಕ್ಯಾಲ್ಟೋಮೆಟ್ರಿ.
SRK ಹಾಲಿಡೇ ಫಾರ್ಮುಲಾ ಇವೆಲ್ಲ ನಮಗೆ IOL ಪವರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇವು ಎಕ್ಸಿಯಲ್ ಲೆಂತ್ ಎಷ್ಟೈತೆ ಅಂತ ಅದಕ್ಕೆ ತಗೊಂತಾರೆ ಎಕ್ಸಿಯಲ್ ಲೆಂತ್ ಏಜ್ ಅ ಕಾನ್ಸ್ಟೆಂಟ್ ಫಾರ್ ಈಚ್ ಲೆನ್ಸ್. ಈಗ ಮಿಥಾಕ್ರಿಲೇಟ್ ಅವೆಲ್ಲ ಅಂದ್ರೆ 2.5 ಬರ್ತವೆ, ಸಿಲಿಕಾನ್ ಅಂದ್ರೆ 2.2 ಬರ್ತೈತಿ. ಅದು ಭಾಳ ಏನು ಫರ್ಕ್ ಬೀಳಲ್ಲ. PMMA ಅಂದ್ರೆ 2.2 ಬರ್ತೈತಿ, ಸಿಲಿಕಾನ್ ಅಂದ್ರೆ 2.0 ಬರ್ತೈತಿ. ಭಾಳ ಏನು ಫರ್ಕ್ ಬೀಳಲ್ಲ ಎರಡರ ನಡುವೆ. ಸ್ವಲ್ಪ ಅದೇನಪ್ಪ ಅಂದ್ರೆ ಒಂಥರ ಇದ್ರ ಗಿಮಿಕ್ ಅದು ಏನಾರ ಮಾಡಿದೆ ಎಲ್ಲ ಫಂಡಿಂಗ್ ಗಿಮಿಕ್ ಅದು ಒಟ್ಟು. ಪವರ್ ಆಫ್ ಲೆನ್ಸ್ ಏನೈತಿ ಕೆ ಆವರೇಜ್ ಕಾರ್ನಿಯಲ್ ಆರ್ಟರ್ಸ್ ಅಂಡ್ ಡಿಟರ್ಮೈನ್ ದ ಕ್ಯಾಲ್ಟೋಮೆಟ್ರಿಕ್ ಹಾಲಿಡೇ ಬಕೆಟ್. ಓಕೆ, and IFMA, it is an accumulation of the blood in the anterior chamber of the eye between the cornea and the iris, and it is an ocular emergency ಅಂತ ಕರಿಬೋದು. ಅಕ್ಯುಲರ್ ಎಮರ್ಜೆನ್ಸಿ ಅದು ಸಣ್ಣದಾನ ಮತ್ತು ಕಣ್ಣು ಮುಂದೆ ಏನೋ ಬ್ಲಡ್ ಕುಂತೈತಿ ಅಂತಾರೆ. ಸಿಂಪ್ಟಮ್ಸ್ ಹೆಂಗಿರ್ತಾವೆ, ದಪ್ಪಗೆ ಆಗ್ತೈತಿ, ಪೇನ್ ಇರ್ತೈತಿ, ಸೆನ್ಸಿಟಿವ್ ಆಟ್ ಲೈಟ್ ಇರ್ತೈತಿ, ಸ್ವಲ್ಪ ಯವ್ವ ಅಂತೀವಿ ನಾವು, ಅದೇ ಫೋಟೋಫೋಬಿಯಾ ಅಂತೇಳಿ ಯವ್ವ ಅಂತೀವಿ ನಾವು. ಆಮೇಲೆ ಸೆನ್ಸೇಷನ್ ಆಫ್ ಫುಲ್ನೆಸ್ ಇನ್ ದ ಪ್ರೆಷರ್ ಇನ್ ದ ಐ ಅಂಡ್ ಮೇ ಹ್ಯಾವ್ ದ ಹಿಸ್ಟ್ರಿ ಆಫ್ ಟ್ರೋಮಾ, ಸಡನ್ ಆನ್ಸೆಟ್ ಆಫ್ ದಿ ಬ್ಲಡ್ ಅಂಡ್ ಇದು ಸ್ಕರ್ಡ್ ವಿಷನ್ ಇಫ್ ಸಿವಿಯರ್. ಓಕೆ, ಸೈನ್ಸ್ ಏನು ಕಾಣ್ತೈತಿ, ಮೈಕ್ರೋಫೇಮಿಯಾ ಇದು ಗ್ರೇಡ್ 1 ಅಂದರೆ ಆಂಟೀರಿಯರ್ ಚೇಂಬರ್ 1/3, ಗ್ರೇಡ್ 2 ಅಂದ್ರೆ ಆಫ್, ಗ್ರೇಡ್ 3 ಅಂದ್ರೆ ಮೋರ್ ದೆನ್ ಆಫ್, ಗ್ರೇಡ್ 4 ಅಂದ್ರೆ ಬ್ಲ್ಯಾಕ್ ಬಾಲ್ ಐಫೇಮಾ. ಕಾನ್ಕರೆಂಟ್ ಸೈನ್ ಅಂದರೆ ಎಲಿವೇಟೆಡ್ IOP. ಅಂಡ್ ಎಥಿಯಾಲಜಿ ಏನಿರ್ತದೆ ಟ್ರೋಮಾ ಯಾವಾಗ ಬ್ಲಂಟ್ ಅಂಡ್ ಪೆನೆಟ್ರೇಟಿಂಗ್ ಇಂಜರಿ, ನ್ಯೂವ್ಯಾಸ್ಕ್ಯುಲರೈಸೇಷನ್, ಅಕ್ಯುಲರ್ ಟ್ಯೂಮರ್ಸ್, ವ್ಯಾಸ್ಕ್ಯುಲರ್ ಅಬ್ನಾರ್ಮಾಲಿಟಿ, ಸಿಸ್ಟಮಿಕ್ ಇನ್ಫ್ಲಮೇಷನ್, ಇವೆಲ್ಲ ಟ್ರೀಟ್ಮೆಂಟ್ ಏನು ಮಾಡ್ತೀವಿ, ಸೈಕ್ಲೋಫೆಸಿಕ್ ಸ್ಟಿರಾಯ್ಡ್ಸ್ ಕೊಡ್ತೀವಿ, ನಡಿ ಅಂದ್ಬಿಡ್ತೀವಿ. ಫಸ್ಟು ನ್ಯೂವ್ಯಾಸ್ಕ್ಯುಲರೈಸೇಷನ್, ಇಥಿಯಾಲಜಿ ಏನೇನು ಇರ್ತದೆ ಅಂದ್ರೆ ನ್ಯೂವ್ಯಾಸ್ಕ್ಯುಲರೈಸೇಷನ್ ಏನು ಹೊಸದೇನು ಬ್ಲಡ್ ವೆಸಲ್ ಫಾರ್ಮೇಷನ್ ಅಂತ, ಅಕ್ಯುಲರ್ ಟ್ಯೂಮರ್ ಏನಾಯ್ತು ನಾನು ರೆಟಿನೋಬ್ಲಾಸ್ಟೋಮ, ಐರಿಸ್ ಮೆಲನೋಮ, ವ್ಯಾಸ್ಕ್ಯುಲರ್ ಅಬ್ನಾರ್ಮಾಲಿಟಿ ಏನಾದರೂ ಆಯ್ತಂತ ಐರಿಸ್ ಮೈಕ್ರೋಆಂಜಿಯೋಮ, ಪೋಸ್ಟ್ ಆಪರೇಟಿವ್ ಆಫ್ಟರ್ ಕ್ಯಾಟ್ರಾಕ್ಟ್ ಅಂಡ್ ಇದು ಗ್ಲೋಕೋಮಾ ಸರ್ಜರಿ, ಬ್ಲೀಡಿಂಗ್ ಡಿಸಾರ್ಡರ್, ಸಿವಿಯರ್ ಆಂಟೀರಿಯರ್ ಯುವೈಟಿಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಲ್ ಗೋ ಟು ದ ಗ್ಲೋಕೋಮಾ. ಸೊ ಲೆನ್ಸ್ ಬಗ್ಗೆ ಇಷ್ಟು ಮಾತ್ರ ತಿಳ್ಕೊಂಡ್ರಿ. ಅದಾದಮೇಲೆ ಲೆನ್ಸ್ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಬೇಕಂದ್ರೆ ದೆನ್ ವಿಲ್ ಗೋ ಟು ಸಮ್ ಥಿಂಗ್ಸ್ ಲೈಕ್ ವಾಟ್ ಈಸ್ ದ ಪೋಸ್ಟ್ ಆಪರೇಟಿವ್ ಲೆನ್ಸ್ ಆದಮೇಲೆ ಏನು ಇದಾಕತ್ತೆ ಅಂತೇಳಿ. ಸೊ ಇಲ್ಲಿ ನಾವೇನಾರು ಮಾಡಿದ್ದೆ ಅಂದ್ರೆ ಈಗ ಲೆನ್ಸ್ ಆದಮೇಲೆ ಫುಲ್ ಏನಾರ ಹೈಪೋಫೈನ್ ಫಾರ್ಮ್